ನಮಸ್ಕಾರ ಸ್ಪರ್ಧಾ ಸ್ನೇಹಿತರೆ, ತಮ್ಗೆಲ್ಲರಿಗೂ ಮಹಿಮಾ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಮರಿಸ್ವಾಮಿ ಉಮಲುಟಿ. ಸ್ನೇಹಿತರೆ, ಇವತ್ತು ನಾವು ಒಂದು ಮಾನಸಿಕ ಸಾಮರ್ಥ್ಯದ ಒಂದು ಪ್ರಮುಖ ಟಾಪಿಕ್ ಆಗಿರ್ತಕ್ಕಂಥ ಒಂದು ವಿಷಯದ ಬಗ್ಗೆ ಇವತ್ತು ನಾವು ಕ್ಲಾಸ್ ಅನ್ನ ಮಾಡ್ತಾ ಇದ್ದೀವಿ. ತುಂಬಾ ಫೇಮಸ್ ಆಗಿರ್ತಕ್ಕಂಥ ಟಾಪಿಕ್ ಇದು. ಅದು ವಯಸ್ಸಿಗೆ ಸಂಬಂಧಿಸಿದ ಟಾಪಿಕ್. ಎಲ್ಲಾ ಪರೀಕ್ಷೆಗಳಲ್ಲಿ, ಈವನ್ SDA, FDA ಎಲ್ಲಾ ತರದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಒಂದು ಕ್ವಶನ್ ಇದ್ದೇ ಇರುತ್ತೆ. ಅದು ವಯಸ್ಸಿಗೆ ರಿಲೇಟೆಡ್ ಆಗಿರ್ತಕ್ಕಂಥ ಕ್ವಶನ್. ಈ ತರದ ಕ್ವಶನ್ಗಳು ಬಂದ್ರೆ ತುಂಬಾ ಈಸಿ ಆಗಿರ್ತಕ್ಕಂಥ ಒಂದು ಅಂಕವನ್ನು, ಎಷ್ಟು ಕ್ವಶನ್ ಕೇಳ್ತಾರೆ ಅಷ್ಟು ಅಂಕ ನಿಮ್ಮದಾಗಿರುತ್ತೆ. ತುಂಬಾ ಈಸಿ ಆಗಿರ್ತಕ್ಕಂಥ ಒಂದು ಸಂಕಲನ ಮಾಡ್ತಕ್ಕಂಥದ್ದು, ವ್ಯವಕಲನ ಮಾಡ್ತಕ್ಕಂಥ, ಗುಣಾಕಾರ, ಭಾಗಾಕಾರ, ಈ ಗಣಿತದ ಮೂಲಭೂತ ಕ್ರಿಯೆಗಳಾಗಿರ್ತಕ್ಕಂಥ 4 ಕ್ರಿಯೆಗಳು ಮಾಡ್ಲಿಕ್ಕೆ ಈಸಿ ಬರ್ತಿದ್ರೆ ನಿಮಗೆ ಈಸಿಯಾಗಿ ಈ ವಯಸ್ಸಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನ ಬಿಡಿಸ್ಲಿಕ್ಕೆ ನಿಮಗೆ ಅನುಕೂಲ ಆಗುತ್ತೆ. ಈ ಒಂದು ಕ್ವಶನ್ಗಳನ್ನು ಕೇಳಿದಾಗ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಏನಂತಂದ್ರೆ, ಎಷ್ಟು ವ್ಯಕ್ತಿಗಳಿದ್ದಾರೆ, ಒಂದು ಎಷ್ಟು ಸ್ಟೇಟ್ಮೆಂಟ್ ಇದಾವೆ. ಸ್ಟೇಟ್ಮೆಂಟ್ ಗಳನ್ನು ನೋಡ್ತಾ ಹೋಗ್ಬೇಕು. ಒಂದೊಂದು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ. ಎ ಅಂತಕ್ಕಂಥ ವ್ಯಕ್ತಿ ಇಷ್ಟು ವರ್ಷ ಇದ್ದಾನೆ. ಇಷ್ಟು ವರ್ಷಗಳ ನಂತರ ಪ್ರಮುಖವಾಗಿ ಇನ್ನೊಂದು ಗಮನದಲ್ಲಿಟ್ಟುಕೊಳ್ಳಬೇಕಾಗಿರ್ತಕ್ಕಂಥದ್ದು ಕಾಲಗಳು. ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್ ಮತ್ತು ಪ್ರೆಸೆಂಟ್ ಟೆನ್ಸ್. ಪ್ರೆಸೆಂಟ್, ಪಾಸ್ಟ್, ಫ್ಯೂಚರ್ ಈ 3 ಕಾಲಗಳ ಬಗ್ಗೆ ಈ ವಯಸ್ಸಿನ ಸಮಸ್ಯೆಗಳು ಬಿಡಿಸುವಲ್ಲಿ ಪ್ರಮುಖವಾಗಿ ತಿಳಿದುಕೊಳ್ಳಬೇಕಾಗಿರ್ತಕ್ಕಂಥದ್ದು. ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಗಳ ಬಗ್ಗೆ ಇಲ್ಲಿ ಕ್ವಶನ್ ಗಳನ್ನು ಕೇಳ್ತಾರೆ. ಯಾವ ತರ ಇರ್ತವೆ? ಒಬ್ಬ ವ್ಯಕ್ತಿಯ ಪ್ರಸ್ತುತ ವಯಸ್ಸು 30 ವರ್ಷ ಅಂತ ಇರುತ್ತೆ. ಒಬ್ಬ ವ್ಯಕ್ತಿಯ ಪ್ರಸ್ತುತ ವಯಸ್ಸು 30 ವರ್ಷ. ಪ್ರಸ್ತುತ ವಯಸ್ಸು ಅಂತಂದ್ರೆ ಏನು? ಒಬ್ಬ ವ್ಯಕ್ತಿಯ ಪ್ರಸ್ತುತ ವಯಸ್ಸು ಅಂದ್ರೆ ಏನು ಅಂತಂದ್ರೆ, ಆ ವ್ಯಕ್ತಿಯ ಪ್ರೆಸೆಂಟ್ ಏಜ್, ಸದ್ಯದ ಏಜ್ 30 ವರ್ಷ. 10 ವರ್ಷಗಳ ನಂತರ ಅಂತ ಇರುತ್ತೆ. 10 ವರ್ಷಗಳ ನಂತರ ಅಂತ ಇರುತ್ತೆ ಕ್ವಶನ್ ಅಲ್ಲಿ. ನಂತರ ಇದನ್ನ ಬಹಳ ಗಮನದಲ್ಲಿ ಇಟ್ಟುಕೊಂಡು ನೋಡ್ಕೊಳ್ಬೇಕು ನೀವು. ನಂತರ ಅಂತಕ್ಕಂಥ, ನಂತರ ಅಂದ್ರೆ ಫ್ಯೂಚರ್ ಅಲ್ಲಿ ಬರ್ತಕ್ಕಂಥದ್ದು, ಭವಿಷ್ಯತ್ತಿನಲ್ಲಿ ಬರ್ತಕ್ಕಂಥ. 10 ವರ್ಷಗಳ ನಂತರ ಅಂದ್ರೆ ಪ್ಲಸ್ 10 ಸೇರಿಸಬೇಕು. ಎಷ್ಟು ವರ್ಷ ಆಗುತ್ತೆ? = 40 ವರ್ಷ ಆಗುತ್ತೆ. ಇದು ಫ್ಯೂಚರ್ ಏಜ್. 10 ವರ್ಷಗಳ ನಂತರದ ಏಜ್. 10 ವರ್ಷಗಳ ನಂತರ ಅಂದ್ರೆ ಏನ್ ಮಾಡಿದ್ವಿ ನಾವು? ಪ್ಲಸ್ ಅನ್ನ ಮಾಡಿದ್ವಿ. 10 ವರ್ಷಗಳ ನಂತರ, ಈಗ ನನಗೆ 30 ಇದೆ, 30 ವರ್ಷ ಇದಾವೆ ಸದ್ಯ. 10 ವರ್ಷಗಳ ನಂತರ ನನಗೆ ಎಷ್ಟಾಗಿರುತ್ತೆ? 40 ಆಗಿರುತ್ತೆ. ಅಂದ್ರೆ ಏನ್ ಮಾಡ್ತೀರಿ? 10 ವರ್ಷ ಕೂಡಿಸ್ತೀರಿ. ಯಾವಾಗ? ನಂತರ ಬಂದಾಗ, ಫ್ಯೂಚರ್ ಅಲ್ಲಿ. ಹಾಗಾದ್ರೆ ಸದ್ಯದ ವಯಸ್ಸು ನನಗೆ 30. 10 ವರ್ಷಗಳ ಹಿಂದೆ ನನಗೆ ಎಷ್ಟಿತ್ತು ವಯಸ್ಸು? ಹಿಂದೆ ಇದು ಪಾಸ್ಟ್ಗೆ ಹೋಗುತ್ತೆ. ಪಾಸ್ಟ್ಗೆ ಹೋಗ್ಬೇಕಾದ್ರೆ -10 ವರ್ಷ ಆಗುತ್ತೆ. -10 ಅಂದ್ರೆ 30 ರಲ್ಲಿ 10 ಹೋದ್ರೆ 20 ವಯಸ್ಸಾಗಿರುತ್ತೆ ನನಗೆ. ಒಂದು ಗಮನದಲ್ಲಿ ಇಟ್ಕೊಳ್ಬೇಕು. ಪ್ರೆಸೆಂಟ್ ಏಜ್ ಫ್ಯೂಚರ್ ಅಲ್ಲಿ ಕೇಳಿದ್ರೆ ಪ್ಲಸ್ ಮಾಡಬೇಕು, ಪಾಸ್ಟ್ ಅಲ್ಲಿ ಕೇಳ್ತಪ್ಪ ಅಂತಂದ್ರೆ ಮೈನಸ್ ಮಾಡಬೇಕು. ಇದೆಲ್ಲರಿಗೂ ಗಮನದಲ್ಲಿರುತ್ತೆ. ಎಲ್ಲರಿಗೂ ಕೂಡ ದಿನಂಪ್ರತಿ ಇದ್ರ ಬಗ್ಗೆ ಗೊತ್ತೇ ಇದ್ದಿರುತ್ತೆ. 10 ವರ್ಷಗಳ ನಂತರ ನನಗೆ ಎಷ್ಟಾಗುತ್ತಪ್ಪ? 10 ಸೇರಿಸ್ತೀವಿ. 10 ವರ್ಷದಿಂದ ಎಷ್ಟಾಗುತ್ತಪ್ಪ? 10 ಕಳಿತೀವಿ. ಇನ್ನೊಂದು ಗಮನದಲ್ಲಿ ಇಟ್ಟುಕೊಳ್ಬೇಕಾಗಿರೋದು ಏನಂತಂದ್ರೆ, ಇಲ್ಲಿ ಅಂತರ ಗಮನದಲ್ಲಿ ಇಟ್ಟುಕೊಳ್ಬೇಕು. ಅಂತರ, ಇಬ್ಬರು ವ್ಯಕ್ತಿಗಳ ವಯಸ್ಸುಗಳ ನಡುವಿನ ಅಂತರ. ಈಗ ಸದ್ಯದ ಏಜ್ ನನಗೆ 30 ಇದೆ. ನಮ್ಮ ಬ್ರದರ್ಗೆ 25 ಇದೆ ಅಂತ ಇಟ್ಕೊಳ್ಳಿ. ಇದು ಪ್ರೆಸೆಂಟ್ ಏಜ್. ನನಗೆ 30 ಇದೆ, ನಮ್ಮ ತಮ್ಮಗೆ 25 ಇದೆ. ಏಜ್ ಡಿಫರೆನ್ಸ್ ಎಷ್ಟಿದೆ ನೋಡ್ರಿ ಇಲ್ಲಿ? ಏಜ್ ಡಿಫರೆನ್ಸ್ ಎಷ್ಟಿದೆ? 5 ವರ್ಷ ಇದೆ. ಏಜ್ ಡಿಫರೆನ್ಸ್ ಎಷ್ಟಿದೆ? 5 ವರ್ಷ. 5 ವರ್ಷ ಏಜ್ ಡಿಫರೆನ್ಸ್ ಇದೆ ಅಂದ್ರೆ 5 ವರ್ಷ ಇವನು ಸಣ್ಣವನಿದ್ದಾನೆ ಅಂತ ಅರ್ಥ, ಅಥವಾ 5 ವರ್ಷ ಇವನಿಗಿಂತ ನಾನು ದೊಡ್ಡವನಿದ್ದೇನೆ ಅಂತ ಅರ್ಥ. ಏಜ್ ಡಿಫರೆನ್ಸ್ ಅಂದ್ರೆ ಏನು? ಸಣ್ಣವನರಾಗ್ಲಿ ಅಥವಾ ದೊಡ್ಡವನರಾಗ್ಲಿ ಅಂತ ಹೇಳ್ತಕ್ಕಂಥದ್ದು. ಚಿಕ್ಕದವನಿಗೆ 5 ವರ್ಷ ದೊಡ್ಡವನ ಅಣ್ಣ ಅಂತ ಹೇಳ್ಬೇಕು, ಅಥವಾ ಅಣ್ಣಗೆ ತಮ್ಮ 5 ವರ್ಷ ಚಿಕ್ಕವನ ಅಂತ ಹೇಳ್ಬೇಕು. ಒಟ್ಟಿನಲ್ಲಿ 5 ವರ್ಷ ಡಿಫರೆನ್ಸ್ ಇದೆ. 10 ವರ್ಷದ ನಂತರ ಅಣ್ಣನಿಗೆ ಎಷ್ಟಾಗ್ತವೆ ಏಜ್? ಪ್ಲಸ್ 10 ಆಯ್ತಾ? 10 ವರ್ಷದ ನಂತರ ಅಣ್ಣನಿಗೆ ಎಷ್ಟಾಗ್ತವೆ ಏಜ್? ಹಾಗಾದ್ರೆ 40 ವರ್ಷ ಆಗ್ತವೆ. ಅದೇ 10 ವರ್ಷದ ನಂತರ ತಮ್ಮಗೆ ಎಷ್ಟಾಗ್ತಾವ ನೋಡ್ರಿ? ತಮಗೆ ಅದೇ 10 ವರ್ಷದ ನಂತರ ಇಬ್ಬರಿಗೂ 10 ಆಯ್ತಪ್ಪ ಅಂತಂದ್ರೆ ಇಲ್ಲಿ ಎಷ್ಟಾಗ್ತಾವ? 35 ಏಜ್ ಆಗ್ತಾವ. ಇಲ್ಲೇ ಅಣ್ಣನಿಗೆ 10 ವರ್ಷ ಜಾಸ್ತಿ, ಇಲ್ಲಿ ಕೂಡ ಅಣ್ಣ ಏಜ್ ಯಾವಾಗಲೂ ಒಬ್ರಿಗೆ ಜಾಸ್ತಿ ಆಯ್ತಾನೆ ಆಟೋಮೆಟಿಕ್ ಆಗಿ ಎಲ್ಲರಿಗೂ ತಮಗೂ ಕೂಡ ಜಾಸ್ತಿ ಆಗ್ತಾನೆ ಇರುತ್ತೆ. ಇಲ್ಲಿ ನನಗೆ 5 ವರ್ಷ ಜಾಸ್ತಿ ಆಯ್ತಪ್ಪ ಅಂದ್ರೆ ನಮ್ಮ ತಮಗೆ 10 ವರ್ಷ ಜಾಸ್ತಿ ಆಗಲ್ಲ. ನನಗೆ 5 ಆಯ್ತಂದ್ರೆ ನಮ್ಮ ತಮ್ಮ ಕೂಡ 5 ವರ್ಷ ಜಾಸ್ತಿನೇ ಇರುತ್ತೆ. ಇಲ್ಲಿ ಇಬ್ಬರಿಗೂ 10 ವರ್ಷ ಜಾಸ್ತಿ ಆದ್ರೆ ಇಲ್ಲಿ 40 ಏಜ್ ಆಯ್ತು, ಇಲ್ಲಿ 35 ಆಯ್ತು. ಮತ್ತೆ ಇಲ್ಲಿ ಏಜ್ ನೋಡ್ರಿ ಎಷ್ಟು ಡಿಫರೆನ್ಸ್ ಇದೆ. ಏಜ್ ಡಿಫರೆನ್ಸ್ ಎಷ್ಟಿದೆ? 40, 35, ಮತ್ತೆ 5 ವರ್ಷ ಡಿಫರೆನ್ಸ್ ಇದೆ. ಇಲ್ಲೇ 5 ಇತ್ತು, ಇಲ್ಲೇ 5 ಇದೆ. ಬೇಡ, ನಾವು 5 ವರ್ಷದ ಹಿಂದೆ ಹೋಗೋಣ.
5 ವರ್ಷಗಳ ಹಿಂದಿನ ಏಜ್ಗೆ ಹೋಗೋಣ. ಈಗಲೇ 30 ಇದೆ, 5 ವರ್ಷದಿಂದ ಎಷ್ಟಾಗ್ತದೆ ನನಗೆ? 5 ವರ್ಷದ ಹಿಂದೆ ಮೈನಸ್ ನೋಡ್ರಿ, ನಾನು ಫ್ಯೂಚರ್ ಏಜ್, ನಾನು ಪಾಸ್ಟ್ ಏಜ್ಗೆ ಹೋಗ್ತಾ ಇದ್ದೀನಿ, ಹಿಂದೆ ಆಗಿರ್ತಕ್ಕಂಥ. ಈಗ ನಾನು 30 ಇದೆ, 5 ವರ್ಷದಿಂದ ನನಗೆ ಎಷ್ಟಾಯ್ತು? 25 ಇದೆ. ಇವನಿಗೆ 5 ವರ್ಷದಿಂದ ಎಷ್ಟಾಗ್ತದೆ ಏಜ್? -5 ಆದ್ರೆ ಇವನಿಗೆ 20 ಆಗುತ್ತೆ. ಇಲ್ಲಿ ಏಜ್ ಡಿಫರೆನ್ಸ್ ನೋಡ್ರಿ, 25, 20. ಇಲ್ಲಿ ಕೂಡ 5 ಡಿಫರೆನ್ಸ್ ಇದೆ. ಇಲ್ಲಿ 5 ಇದೆ, ಇಲ್ಲಿ 5 ಇದೆ, ಇಲ್ಲಿ 5 ಇದೆ. ಇದನ್ನ ಏನ್ ತಿಳ್ಕೊಳ್ಬೇಕು? ಏಜ್ ಡಿಫರೆನ್ಸ್ ಯಾವಾಗಲೂ ಒಂದೇ ಆಗಿರುತ್ತೆ. ಇಬ್ಬರು ವ್ಯಕ್ತಿಗಳ ವಯಸ್ಸುಗಳ ಅಂತರ ಎಷ್ಟಿರುತ್ತೆ ನೋಡು, ಕೊನೆಯವರೆಗೂ ಕೂಡ ಆ ವಯಸ್ಸುಗಳ ಅಂತರ ಚೇಂಜ್ ಆಗೋದಿಲ್ಲ, ಯಾವುದೇ ಕಾರಣಕ್ಕೂ ಬದಲಾಗಲ್ಲ. ನನ್ನ ತಮ್ಮ ನನಗಿಂತ ನಾವು ಹುಟ್ಟುವಾಗ 2 ವರ್ಷ ಚಿಕ್ಕವನು, ನಮ್ಮ ತಮ್ಮ ಹುಟ್ಟಿದಾಗ ನನಗಿಂತ 2 ವರ್ಷ ಚಿಕ್ಕವನು, ಈಗಲೂ ಸಹಿತ 2 ವರ್ಷ ಚಿಕ್ಕವನು. ಹೌದಾ? ಅಂದ್ರೆ ವಯಸ್ಸುಗಳ ಅಂತರ ಯಾವುದೇ ಕಾರಣಕ್ಕೂ ಬದಲೇ ಆಗಂಗಿಲ್ಲ. ಇಲ್ಲಿ 5 ವರ್ಷ, ಇಲ್ಲಿ 5 ವರ್ಷ. ಇದನ್ನ ತಿಳ್ಕೊಳ್ಬೇಕು, ಬೇಸಿಕ್ ಆಗಿರ್ತಕ್ಕಂಥ ನಾಲೆಜ್. ಮೊದಲನೇದು ಏನ್ ತಿಳ್ಕೊಳ್ಬೇಕು? ಪಾಸ್ಟ್, ಫ್ಯೂಚರ್ ಮತ್ತು ಪ್ರೆಸೆಂಟೇಜ್. ಈ ತರ ತಿಳ್ಕೊಬೇಕು. ಕೊಟ್ಟಿರ್ತಕ್ಕಂಥ ಯಾವುದು ಪ್ರೆಸೆಂಟೇಜ್ ಇದೆ, ಪಾಸ್ಟ್ ಗೆ ಹೋಗ್ಬೇಕಂತಪ್ಪ ಅಂದ್ರೆ ನಾವು ಯಾವ ತರ ಮೈನಸ್ ಮಾಡ್ಕೊಳ್ಬೇಕು. ಹಿಂದಿನ ವಯಸ್ಸಿಗೆ ಮೈನಸ್ ಮಾಡಬೇಕು. ಹಿಂದೆ ಅಂತ ಕೇಳ್ತಾನೆ, ಇಲ್ಲಿ ನಂತರ ಅಂತ ಕೇಳ್ತಾನೆ. ನಂತರ ಅಂತಂದ್ರೆ ನಾವ್ ಎಲ್ಲಿಗೆ ಹೋಗ್ಬೇಕು? ಡೈರೆಕ್ಟ್ ಆಗಿ ಫ್ಯೂಚರ್ ಏಜ್ ಹೋಗ್ಬೇಕು. ನಂತರ ಅಂದ್ರೆ ಫ್ಯೂಚರ್ ಏಜ್, ಅಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಪ್ಲಸ್ ಆಗುತ್ತೆ. ಈ ತರದ ಸುಮಾರು ಒಂದು 8 ರಿಂದ 9 ಕ್ವಶನ್ಗಳನ್ನ, ಬೇಸಿಕ್ ಕ್ವಶನ್ಗಳನ್ನ ಬಿಡಿಸ್ತಾ ಹೋಗ್ತೀವಿ. ಇಲ್ಲಿ ಕೆಲವೊಂದಿಷ್ಟು ಸಮಸ್ಯೆಗಳನ್ನು ಬಿಡಿಸುವಾಗ, ಈ ತರ ಸಮಸ್ಯೆಗಳನ್ನು ಬಿಡಿಸುವಾಗ ನಾನು ನಿಮ್ಗೆ ಈಗಾಗಲೇ ಹೇಳಿದೆ, ಗಣಿತದ ಮೂಲಕ ಗುಣಾಕಾರ, ಭಾಗಾಕಾರ, ಸಂಕಲನ ಇವೆಲ್ಲವೂ ಗೊತ್ತಿರಬೇಕು. ಅದ್ರ ಜೊತೆಗೆ ಅನುಪಾತಗಳು, ರೇಷಿಯೋಗಳು ಕೂಡ ಕೆಲವೊಂದಿಷ್ಟು ಸಮಸ್ಯೆಗಳ ಬಗ್ಗೆ ಕೊಡ್ತಾರೆ. ಈ ವಯಸ್ಸಿನ ಸಮಸ್ಯೆಗಳಲ್ಲಿ ರೇಷಿಯೋಗಳು ಬರ್ತಿರ್ತಾವ. ತಂದೆ ಮತ್ತು ಮಗನ ವಯಸ್ಸುಗಳ ಅನುಪಾತ 5:3, 4:5 ಮತ್ತು 3ರಷ್ಟು ಅಂತ ಕೇಳ್ತಾನೆ. ತಂದೆಯ ವಯಸ್ಸು ಮಗನ 3ರಷ್ಟು ಅಂದಾಗ 3x, ಮಗನ ವಯಸ್ಸು 1 ಇದ್ರೆ ತಂದೆ ವಯಸ್ಸು 3. ಆ ತರ ಸಮಸ್ಯೆಗಳು ಬಂದಾಗ ಡೀಟೇಲ್ ಆಗಿ ಹೇಳ್ಕೊಳ್ತಾ ಹೋಗ್ತೀನಿ ಸ್ನೇಹಿತರೆ. ಇವಾಗ ಸಮಸ್ಯೆ 1 ನೋಡ್ತಾ ಹೋಗೋಣ. ಕ್ವಶನ್ ನಂಬರ್ 1. ಎ ಮತ್ತು ಬಿ ಎಂಬ ಇಬ್ಬರು ವ್ಯಕ್ತಿಗಳು ಪ್ರಸ್ತುತ ವಯಸ್ಸುಗಳ ಅನುಪಾತ 3:4. ನೋಡ್ರಿ, ಇಲ್ಲೇ ಇದೊಂದು ಸ್ಟೇಟ್ಮೆಂಟ್. ಏನಿದು ಕ್ವಶನ್ ಕಾಣ್ತಾ ಇದೆ ನಿಮಗೆ? ಎ ಮತ್ತು ಬಿ ಅಂತಕ್ಕಂಥ ಇಬ್ಬರು ವ್ಯಕ್ತಿಗಳಿದ್ರೆ, ಒಂದನೇ ಸ್ಟೇಟ್ಮೆಂಟ್ ಏನಂತ ಹೇಳಿದ್ರೆ, ಆ ಇಬ್ಬರು ವ್ಯಕ್ತಿಗಳ ಪ್ರಸ್ತುತ ವಯಸ್ಸುಗಳ ಅನುಪಾತ. ಪ್ರಸ್ತುತ ಅಂದ್ರೆ ಪ್ರೆಸೆಂಟ್, ಇಂದಿನ ವಯಸ್ಸುಗಳ ಅನುಪಾತ 3:4 ಆದ್ರೆ 8 ವರ್ಷಗಳ ನಂತರ ಅಂತಂದ್ರೆ ಯಾವ ಏಜ್ ಕೇಳಿದ್ರೆ, ನಂತರ ಅಂದ್ರೆ ಫ್ಯೂಚರ್ ಏಜ್, ಮುಂದಿನ ಏಜ್ ಕೇಳಿದ್ರೆ, ನಂತರ ಅವರ ವಯಸ್ಸುಗಳ ಅನುಪಾತ 4:5 ಆದ್ರೆ ಪ್ರಸ್ತುತ ಎ ವಯಸ್ಸು ಎಷ್ಟು? ಎ ವ್ಯಕ್ತಿಯ ವಯಸ್ಸೆಷ್ಟು? ಇಲ್ಲಿ 3 ಹೇಳಿಕೆಗಳಿವೆ. ಒಂದು, ಎ ಮತ್ತು ಬಿ ವ್ಯಕ್ತಿಗಳ ಅನುಪಾತ ಕೊಟ್ಟಿದ್ದಾನೆ, ಎಷ್ಟು ವರ್ಷಗಳ ನಂತರ ಕೇಳಿದ್ದಾನೆ. ಆಮೇಲೆ ಅವರ ವಯಸ್ಸುಗಳ 8 ವರ್ಷದ ನಂತರ ವಯಸ್ಸುಗಳ ಅನುಪಾತ ಕೊಟ್ಟಿದ್ದಾನೆ. ಕ್ವಶನ್ ಏನ್ ಕೇಳಿದರೆ, ಎ ಎಂಬ ವ್ಯಕ್ತಿಯ ವಯಸ್ಸು ಎಷ್ಟು ಅಂತ ಕೇಳಿದ್ದಾನೆ. ಇಲ್ಲಿ ನೋಡ್ರಿ, ಮೊದಲನೇದಾಗಿ ಎ ಮತ್ತು ಬಿ ವ್ಯಕ್ತಿಗಳ ಪ್ರಸ್ತುತ, ಇಲ್ಲಿ ಕಾಲಗಳ ಬಗ್ಗೆ ಚೋಣ. ಫಸ್ಟ್ ನಾವು ಪ್ರೆಸೆಂಟೇಜ್, ಫಸ್ಟ್ ಟೆನ್ಸ್ ಬಗ್ಗೆ ಗೊತ್ತಿರಬೇಕು. ಪ್ರೆಸೆಂಟ್ ಫಸ್ಟ್, ಇದ್ರ ಹಿಂದೆ ಪಾಸ್ಟ್ ಬರುತ್ತೆ, ಇದು ಹಿಂದಿನ ಏಜ್. ಆಮೇಲೆ ಬರ್ತಕ್ಕಂಥದ್ದು ಫ್ಯೂಚರ್ ಏಜ್, ಇದು ಮುಂದಿನ ಏಜ್. ಪ್ರೆಸೆಂಟ್ ಏಜ್, ಪಾಸ್ಟ್ ಏಜ್, ಫ್ಯೂಚರ್ ಏಜ್. ಈ ಕಡೆ ಬಂದ್ರೆ ನಾವು ಪ್ಲಸ್ ಮಾಡಬೇಕು, ಪಾಸ್ಟ್ ಅಲ್ಲಿ ಕೇತಪ್ಪ ಅಂತಂದ್ರೆ ಮೈನಸ್ ಮಾಡಬೇಕು. ಇದೆಲ್ಲ ಗೊತ್ತಿರ್ತಕ್ಕಂಥದ್ದು. ಇಲ್ಲಿ ಪ್ರಸ್ತುತ ವಯಸ್ಸುಗಳ ಅನುಪಾತ, ಇಲ್ಲಿ ಎ ಮತ್ತು ಬಿ ಅಂತಕ್ಕಂಥ ಇಬ್ಬರು ವ್ಯಕ್ತಿಗಳಿದ್ದಾರೆ. ಪ್ರಸ್ತುತ ಅಂದ್ರೆ ಇದು ಪ್ರಸ್ತುತ ಎ ಮತ್ತು ಬಿ ವಯಸ್ಸುಗಳ ಅನುಪಾತ ಎಷ್ಟಿದೆ ಅಂತ ಹೇಳಿದ್ರೆ 3:4. ತುಂಬಾ ಈಸಿಯಾಗಿ ಬಿಡಿಸೋಣ. ಇದರಲ್ಲಿ ಕ್ವಶನ್ ಅಲ್ಲಿ ಕಾನ್ಸೆಪ್ಟ್ ಅರ್ಥ ಆಗ್ಬಿಟ್ರೆ ಸಾಕು, ಈಸಿಯಾಗಿ ಬಿಡಿಸಬಹುದು. ಇಲ್ಲಿ ನೋಡ್ರಿ, ಪ್ರೆಸೆಂಟೇಜ್ 3:4 ಇದೆ. ಎಷ್ಟು ವರ್ಷಗಳ? 8 ವರ್ಷಗಳ ನಂತರ. 8 ವರ್ಷಗಳ ನಂತರ ಅಂತಂದ್ರೆ ನಂತರ, ಇಲ್ಲಿ ನೋಡ್ರಿ, 8 ವರ್ಷಗಳ ಹಿಂದೆ ಅಂತ ಕೇಳಿದ್ರೆ ನಾವು ಪಾಸ್ಟ್ ಟೆನ್ಸ್ ಹೋಗಬಹುದಿತ್ತು. 8 ವರ್ಷಗಳ ನಂತರ ಕೇಳಿದ್ರೆ ನಾವು ಎಲ್ಲಿ ಹೋಗ್ಬೇಕು? ನೇರವಾಗಿ ಫ್ಯೂಚರ್ ಏಜ್ ಹೋಗ್ಬೇಕು. ಅದು 8 ವರ್ಷಗಳ ನಂತರ. 8 ವರ್ಷಗಳ ನಂತರ ಈ ಇಬ್ಬರು ವ್ಯಕ್ತಿಗಳ ಅನುಪಾತ ಕೊಟ್ಟಿದ್ದಾರೆ. ಎಷ್ಟಿದೆ ಅನುಪಾತ? 4:5 ಇದೆ. 4:5 ಇದೆ. ಆಯ್ತು. ಇಲ್ಲಿ ನೋಡ್ರಿ, ಒಂದು ಈಸಿಯಾಗಿ ಹೇಳ್ಕೊಡ್ತೀನಿ ನಿಮ್ಗೆ. ಇದು ಸಂಬಂಧ ಇಲ್ಲ ನಮಗೆ, ಪಾಸ್ಟ್ ಏನು ಸಂಬಂಧ ಇಲ್ಲ. ಇಲ್ಲಿ ಕೇಳ್ತಕ್ಕಂಥ ಪ್ರೆಸೆಂಟೇಜ್ ಇದೆ, ಫ್ಯೂಚರ್ ಏಜ್ ಇದೆ. ಅದರಲ್ಲಿ ಎ ಅಂತಕ್ಕಂಥ ವ್ಯಕ್ತಿಯ ಪ್ರಸ್ತುತ ಏಜ್ ಕೇಳಿದಾನೆ. ಎ ಅಂತಕ್ಕಂಥ ವ್ಯಕ್ತಿಯ ಪ್ರಸ್ತುತ ಏಜ್ ಯಾವ್ದಾದ್ರು ಕೇಳೋರು, ಕ್ವಶನ್ ಯಾವ್ದಾದ್ರು ಕೇಳಿ, ಎ ಅಂತಕ್ಕಂಥ ಇಬ್ಬರು ವ್ಯಕ್ತಿಗಳಲ್ಲಿ ಪಾಸ್ಟ್ ಫ್ಯೂಚರ್ ಯಾವ್ದಾದ್ರು ಕೇಳಿ ಈಸಿಯಾಗಿ ಬಿಡಿಸಬಹುದು. ಯಾವ ತರ ನೋಡ್ರಿ, ಇಲ್ಲಿ ಮೊದಲು ಏನ್ ಅರ್ಥ ಮಾಡ್ಕೊಳ್ಬೇಕು? ಕಾನ್ಸೆಪ್ಟ್ ಅನ್ನು ಅರ್ಥ ಮಾಡ್ಕೊಳ್ಬೇಕು. ಇಲ್ಲೇ 3:4 ಇದೆ, 4:5 ಇದೆ. 8 ವರ್ಷಗಳ ನಂತರದ ಅನುಪಾತ ಇದು. ಇಲ್ಲಿ ಏನ್ ಮಾಡ್ಬೇಕಂತಂದ್ರೆ ನಾವು
ಈ ಎರಡು ಅನುಪಾತಗಳ ಅಂತರ ಎಷ್ಟಿದೆ ನೋಡ್ರಿ, 3 ಮತ್ತು 4 ಅಂತರ ಎಷ್ಟಿದೆ, 1 ಇದೆ. ಇಲ್ಲೇ ಇದು 8 ವರ್ಷ, ಇಲ್ಲಿ ಬರ್ಕೊಳ್ತೀನಿ. ಈ ಎರಡು ಅನುಪಾತಗಳ ಅಂತರ ಎಷ್ಟಿದೆ ನೋಡ್ರಿ, 1 ಇದೆ. ಆಯ್ತಾ? 3 4 ಇದೆ, 4 ಇದೆ, ಅಂದ್ರೆ ಇವೆರಡು ಈಕ್ವಲ್ ಅಲ್ವಾ? ಈಕ್ವಲ್ ಆಗ್ಬೇಕು, ಇವೆರಡು ಸಮ ಆಗ್ಬೇಕು. ಹಾಗಾದ್ರೆ ಒಂದು ರೇಷಿಯೋ ಹೆಚ್ಚಾಯ್ತು. 3 4 ಅಥವಾ 4 ಇದೆ, ಒಂದು ರೇಷಿಯೋ ಈಕ್ವಲ್, ಒಂದು ರೇಷಿಯೋ ಹೆಚ್ಚಾಯ್ತು. ಒಂದು ರೇಷಿಯೋ ಹೆಚ್ಚಾಗಬೇಕಾದ್ರೆ ಎಷ್ಟು ವರ್ಷಗಳ ನಂತರ ಇದು? 8 ವರ್ಷಗಳ ನಂತರ. ಹಾಗಾದ್ರೆ ಒಂದು ರೇಷಿಯೋ ಇಸ್ ಈಕ್ವಲ್ ಟು 8 ವರ್ಷ. ಗೊತ್ತಾಯ್ತಾ ಸ್ನೇಹಿತರೆ? ಇದು 8 ವರ್ಷಗಳ ನಂತರ, ಇದು 8 ವರ್ಷಗಳ ನಂತರ ಅಲ್ಲ, ಪ್ಲಸ್. ಹಾಗಾದ್ರೆ 8 ವರ್ಷಗಳ ನಂತರ 4 × 5 ಅಂತಂದ್ರೆ ಎಷ್ಟು ರೇಷಿಯೋ ಹೆಚ್ಚಾದಂಗಾಯ್ತು? ಒಂದು ರೇಷಿಯೋ ಹೆಚ್ಚಾದಂಗಾಯ್ತು. 3 4 ಅಥವಾ 4 5 ಇವೆರಡು ಈಕ್ವಲ್ ಅಥವಾ ಈಕ್ವಲ್ ಆಯ್ತು ಅಂತಂದ್ರೆ ಒಂದು ರೇಷಿಯೋ ಇಸ್ ಈಕ್ವಲ್ ಟು 8 ವರ್ಷ. ಈ ಒಂದು ರೇಷಿಯೋ ಇಸ್ ಈಕ್ವಲ್ ಟು 8 ವರ್ಷ. ಕ್ವಶನ್ ಯಾವ್ದಾದ್ರು ಕೇಳವ್ರು 4 ಇವನು ಎ ಅಂತಕ್ಕಂಥ ವ್ಯಕ್ತಿ ಫ್ಯೂಚರ್ ಕೆ 8 4 32 ಅಂತ ತೋರಿಸಬೇಕು. ಕ್ವಶನ್ ಏನ್ ಕೇಳಿದ್ರೆ ಅವರು, ಎ ವ್ಯಕ್ತಿಯ ಪ್ರಸ್ತುತ ವಯಸ್ಸು, ಎ ವ್ಯಕ್ತಿಯ ಪ್ರಸ್ತುತ ಪ್ರೆಸೆಂಟ್ ಏಜ್. ಹಾಗಾದ್ರೆ 8 ಅಲ್ಲ, 8 3 24. ಇದಕ್ಕೆ ಗುಣಾಕಾರ ಮಾಡಬೇಕು. 8 × 3. ಈ 8 1 ರೇಷಿಯೋ ಇಸ್ ಈಕ್ವಲ್ ಟು 8 ವರ್ಷ. ಹಾಗಾದ್ರೆ 3 ರೇಷಿಯೋ ಇಸ್ ಈಕ್ವಲ್ ಟು 8 3 24 ವರ್ಷ. ಈಸಿ ಆಯ್ತು, ಮುಗಿತಲ್ಲ ಇಷ್ಟೇ. ಅಥವಾ ಬಿ ವಯಸ್ಸಿಗೆ ಅಂತ ಇಟ್ಕೋ, ಬಿ ಯ ಪ್ರಸ್ತುತ ವಯಸ್ಸಿಗೆ 8 ಬಂತ, 8 4 32 ವರ್ಷ. ಬೇಡ, ಪ್ರಸ್ತುತ ಬೇಡ, ನಿಮಗೆ 4 ತರದ ಕ್ವಶನ್ ಕೇಳಿದ್ರು ಇದೆಲ್ಲ ಈಸಿ ಬಿಡಿಸಬಹುದು. ಯಾವಾಗ? ಈ ತರನಾಗಿ ಬಂದಾಗ. ಗೊತ್ತಾಯ್ತು? ಮೊದಲೇನ್ ಕಂಡುಕೊಳ್ಬೇಕು, ಇವೆರಡುಗಳ ಅಂತರ ನೋಡ್ಕೊಳ್ಬೇಕು. ಅಂತರ ಸೇಮ್ ಇತ್ತಾ? ಹಾಗಾದ್ರೆ ಈ ಅಂತರ ಸೇಮ್ ಇರಬೇಕಾದ್ರೆ ಎಷ್ಟು ವರ್ಷಗಳ ನಂತರ ಇದು? 8 ವರ್ಷ ಅಲ್ಲ. ಹಾಗಾದ್ರೆ 1 ರೇಷಿಯೋ ಇಸ್ ಈಕ್ವಲ್ ಟು 8 ವರ್ಷ. ಹಾಗಾದ್ರೆ 3 ರೇಷಿಯೋ ಇಸ್ ಈಕ್ವಲ್ ಟು 24 ವರ್ಷ. 4 ರೇಷಿಯೋ ಇಸ್ ಈಕ್ವಲ್ ಟು 32 ವರ್ಷ. 5 ರೇಷಿಯೋ ಇಸ್ ಈಕ್ವಲ್ ಟು 40 ವರ್ಷ. ಯಾವ್ದಾದ್ರು ಕೇಳಿ. ಇಲ್ಲಿ ಎ ಮತ್ತು ಬಿ ಅಂತ ವ್ಯಕ್ತಿ ಇರ್ತಾವ, ಇಲ್ಲಿ ಪಾಸ್ಟ್ ಫ್ಯೂಚರ್ ಅಂತ ಇರ್ತಾವ. ನೋಡ್ಕೊಳ್ಬೇಕು, ಉತ್ತರ ಕಂಡಿಟ್ಕೊಳ್ಬೇಕು. ಗೊತ್ತಾಯ್ತಾ? ನೆಕ್ಸ್ಟ್ 2ನೇ ಕ್ವಶನ್ ಹೋಗೋಣ. ಸುಮ ಮತ್ತು ಮಧುರ ಪ್ರಸ್ತುತ ವಯಸ್ಸುಗಳ ಅನುಪಾತ. ಪ್ರಸ್ತುತ ವಯಸ್ಸುಗಳ, ಪ್ರಸ್ತುತ ಅಂದ್ರೆ ಪ್ರೆಸೆಂಟ್. ಯಾರ್ಯಾರ್ದು? ಸುಮ ಮತ್ತು ಮಧು. ಹೌದಾ? ಇದು ಸುಮ, ಇದು ಮಧು. ಪ್ರಸ್ತುತ ವಯಸ್ಸುಗಳ ಅನುಪಾತ 5:6. 5:6 ಅಂತ ಇದೆ. ನೆಕ್ಸ್ಟ್ ಇದು 1ನೇ ಸ್ಟೇಟ್ಮೆಂಟ್ ಇದೆ. ಆಯ್ತಾ? 2ನೇ ಸ್ಟೇಟ್ಮೆಂಟ್ 6 ವರ್ಷಗಳ ನಂತರ ಅವರಿಬ್ಬರ ವಯಸ್ಸುಗಳ ಅನುಪಾತ. 6 ವರ್ಷಗಳ ನಂತರ. ನಂತರ ಅಂದ್ರೆ ಯಾವುದು? ಫ್ಯೂಚರ್ ಅಲ್ಲ, ಪಾಸ್ಟ್ ಆಗಲ್ಲ. 6 ವರ್ಷಗಳ ಹಿಂದೆ ಅಂದ್ರೆ ಪಾಸ್ಟ್ ಆಗುತ್ತೆ. 6 ವರ್ಷಗಳ ನಂತರ ಅಂದ್ರೆ ಫ್ಯೂಚರ್ ಏಜ್. ಫ್ಯೂಚರ್ ಏಜ್ ಎಷ್ಟಾಗುತ್ತೆ? ಅವಾಗ ಅನುಪಾತ ಎಷ್ಟಾಗುತ್ತೆ? 6:6:7 ಆಗುತ್ತೆ. ಹಾಗಾದ್ರೆ ಇದು 6:7 ಆಗ್ಬೇಕಾದ್ರೆ ಎಷ್ಟು ವರ್ಷಗಳ ನಂತರ ಇದು ಕೊಟ್ಟಿದ್ದಾನೆ? 6 ವರ್ಷಗಳ ನಂತರ. 6 ವರ್ಷಗಳ ನಂತರ. 6 ವರ್ಷನ ಇದು? 6 ವರ್ಷಗಳ ನಂತರ 6:7 ಆಯ್ತು. ಆದರೆ ಅವರಿಬ್ಬರ ವಯಸ್ಸಿನ ನಡುವಿನ ಅಂತರವೇನು? ಅವರಿಬ್ಬರ ವಯಸ್ಸಿನ ನಡುವಿನ ಅಂತರ ಕೇಳಿದಾನೆ ಇಲ್ಲಿ. ಈಗ ಇಬ್ಬರದ್ದು ಕಂಡು ಹಿಡ್ಕೊಳ್ಬೇಕು. ಇಬ್ಬರದ್ದು ಏಜ್ ಡಿಫರೆನ್ಸ್ ಎಷ್ಟಿದೆ, ಡಿಸ್ಟೆನ್ಸ್ ಎಷ್ಟಿದೆ ನೋಡ್ಕೊಳ್ಬೇಕು. ಇಲ್ಲಿ ನೋಡ್ರಿ, ಏಜ್ ಡಿಫರೆನ್ಸ್ ಅನ್ನು ನೋಡ್ಕೊಳ್ಬೇಕು. ಏನಂತ ಹೇಳಿ ನಿಮಗೆ ಮೊದಲು ಈಸಿಯಾಗಿ ಕಾನ್ಸೆಪ್ಟ್ ಏನಿದೆ, ಇವೆರಡು ಅಂತರ ಎಷ್ಟಿದೆ ನೋಡ್ಕೊಂಡ್ ಬಿಡ್ಬೇಕು. ಇಲ್ಲಿ 5, ಇಲ್ಲಿ 6 ಇದೆ. ಡಿಸ್ಟೆನ್ಸ್ ಎಷ್ಟಿದೆ? ಇದಕ್ಕೆ 1 ಇದೆ. ವ್ಯತ್ಯಾಸ ಎಷ್ಟಿದೆ? 1 ಇದೆ. ಇಲ್ಲಿ 6 ಇದೆ, ಇಲ್ಲಿ 7 ಇದೆ. ಇಲ್ಲಿ ವ್ಯತ್ಯಾಸ ಎಷ್ಟಿದೆ? 1 ಇದೆ. ಹಾಗಾದ್ರೆ ಇವೆರಡು ಈಕ್ವಲ್ ಆಯ್ತಾ? ಹಾಗಾದ್ರೆ ಈಕ್ವಲ್ ಆಯ್ತು ಅಂದ್ರೆ 1 ರೇಷಿಯೋ ಈಕ್ವಲ್ ಟು ಎಷ್ಟು ವರ್ಷ? 6 ವರ್ಷ ಅಲ್ಲ. 1 ರೇಷಿಯೋ ಈಕ್ವಲ್ ಟು 6 ವರ್ಷ ಆಯ್ತಾ? ಏನು ಚೇಂಜಸ್ ಮಾಡೋದು ಬೇಡ. ನೀವು ಇದ್ರಲ್ಲಿ ಇದ್ದಿದ್ದೇ ಮಾಡ್ಕೊಂತ ಹೋಗ್ರಿ. ಇಲ್ಲಿ 5 ಇದ್ದದ್ದು 6 ಆಯ್ತು, 6 ಇದ್ದದ್ದು 7 ಆಯ್ತು. ಯಾವಾಗಿಂದ 6 ವರ್ಷ ಜಾಸ್ತಿ ಆದಾಗ. ಹಂಗಂದ್ರೆ ಇಲ್ಲಿ 1 ರೇಷಿಯೋ, ಇಲ್ಲಿ 1 ರೇಷಿಯೋ ಜಾಸ್ತಿ ಆಯ್ತು. 1 ರೇಷಿಯೋ ಅಂದ್ರೆ ಎಷ್ಟು ವರ್ಷ ಆಯ್ತು? ಇಲ್ಲ 6 ವರ್ಷ ಆಯ್ತು. 1 ರೇಷಿಯೋ ಈಕ್ವಲ್ ಟು 6 ವರ್ಷ ಆಯ್ತಲ್ಲ, ಮುಗೀತು. ಕ್ವಶನ್ ಏನ್ ಕೇಳಿದರೆ, ಅವರಿಬ್ಬರ ವಯಸ್ಸುಗಳ ಅಂತರವೆಷ್ಟು? ಹಾಗಾದ್ರೆ ಪ್ರೆಸೆಂಟ್ ಏಜ್ ಅಥವಾ ಪಾಸ್ಟ್ ಏಜ್. ಅಂತರ ಯಾವಾಗಲೂ ಸೇಮ್ ಇರುತ್ತೆ ಅಂತ ಹೇಳಿದ್ರೆ ನಾನು. ಪಾಸ್ಟ್ ಅಲ್ಲಿ ತಗೊಂಡ್ರು ಅದೇ ಏಜ್ ಅಂತರ ಇರ್ತೈತಿ, ಪ್ರೆಸೆಂಟ್ ಅಲ್ಲಿ ತಗೊಂಡ್ರು ಅದೇ ಅಂತರ ಇರ್ತೈತಿ. ಹಾಗಾದ್ರೆ ಇಲ್ಲಿ ಪ್ರೆಸೆಂಟ್ ಏಜ್ ಅಲ್ಲಿ ತಗೊಳ್ಳೋಣ. 1 ರೇಷಿಯೋ ಇಸ್ ಈಕ್ವಲ್ ಟು 6 ವರ್ಷ ಅಲ್ಲ. ಹಾಗಾದ್ರೆ ಸುಮಳ ವಯಸ್ಸು ಎಷ್ಟಾಗುತ್ತಾ? 6 5 30. ಇವಳು ವಯಸ್ಸು ಎಷ್ಟಾಯ್ತು? 30 ಆಯ್ತು. 6 5 30. ಈ ನೆಕ್ಸ್ಟ್ ಮಧುನ ವಯಸ್ಸು 6 ದಿನ. ಹಾಗಾದ್ರೆ 1 ರೇಷಿಯೋ ಇಸ್ ಈಕ್ವಲ್ ಟು 6 6 36. 6 × 6 ಇಸ್ ಈಕ್ವಲ್ ಟು 36. ಹಾಗಾದ್ರೆ ಅಂತರ ಎಷ್ಟಾಯ್ತು? ಅದು ಕೂಡ 6 ವರ್ಷ ಆಯ್ತು. ಅಂತರ ಎಷ್ಟು? 6 ವರ್ಷ. ಅಂತರಕ್ಕೆ ಏನಂತ ನೀವು 6 ವರ್ಷ. ಈ ವಯಸ್ಸನ್ನ ಕಳೆದ ಹೆಚ್ಚು ಯಾರ್ದಿರುತ್ತೆ ವಯಸ್ಸು, ಆ ವಯಸ್ಸಲ್ಲಿ ಕಡಿಮೆ ಇರ್ತಕ್ಕಂಥ ವಯಸ್ಸನ್ನು ಕಳೆದ್ಬಿಟ್ರೆ ನಮಗೆ ವ್ಯತ್ಯಾಸ ಸಿಕ್ಬಿಡುತ್ತೆ. ಅಂದ್ರೆ ಇಲ್ಲೇ ಮಧು 6 ವರ್ಷ ದೊಡ್ಡ ಉಳಿದಾಳೆ, ಸುಮ 6 ವರ್ಷ ಚಿಕ್ಕ ಉಳಿದಾಳೆ. ಆದ್ರೆ ಅವರಿಬ್ಬರ ವಯಸ್ಸುಗಳ ಅಂತರ ಎಷ್ಟಾಯ್ತು? ಇಲ್ಲೇ 6 ವರ್ಷ ಆಯ್ತು.
ಇಷ್ಟು ಈಜೆ ಮಾಡ್ಕೊ. ಫಸ್ಟ್ ಇದನ್ನ ಅರ್ಥ ಮಾಡ್ಕೊಂಡ್ಬೇಕಷ್ಟೇ. ಇವೆರಡು ಸೇಮ್ ಇರಬೇಕು, ಈಕ್ವಲ್ ಇರಬೇಕು. ಈಕ್ವಲ್ ಇದ್ದಾಗ ಮಾತ್ರ 6 ವರ್ಷ ಆಗುತ್ತೆ. 1 ರೇಷಿಯೋ = 6 ವರ್ಷ. ಹಾಗಾದ್ರೆ 5 ರೇಷಿಯೋ = 30 ವರ್ಷ. 6 ರೇಷಿಯೋ = 36 ವರ್ಷ. ಇದರಲ್ಲಿ ಏನೇನು ಇಲ್ಲ. ನೆಕ್ಸ್ಟ್ ಕ್ವಶನ್ 3 ನೋಡಿ. ಇಬ್ಬರು ಸಹೋದರರ ಈಗಿನ ವಯಸ್ಸುಗಳ ಅನುಪಾತ 1:2. ಈಗಿನ ಪ್ರೆಸೆಂಟಾ? ಈಗಿನ ಅಂದ್ರೆ ಪ್ರೆಸೆಂಟಾ? ಪ್ರೆಸೆಂಟ್ ಏಜ್ ಕೊಟ್ಟಿದ್ದಾರೆ. ಪ್ರೆಸೆಂಟ್ ಏಜ್ ಏನ್ ಕೊಟ್ಟಿದ್ದಾರೆ? ಈಗಿನ ಪ್ರೆಸೆಂಟ್ ಏಜ್ ಅನುಪಾತ ಕೊಟ್ಟಿದ್ದಾರೆ 1:2. 1:2. 5 ವರ್ಷಗಳ ಹಿಂದೆ. 5 ವರ್ಷಗಳ ಹಿಂದೆ ಅಂದ್ರೆ ಯಾವಾಗ ಹೋಗ್ಬೇಕು ನಾವು? ಪಾಸ್ಟ್ಗೆ ಹೋಗ್ಬೇಕು. ಪಾಸ್ಟ್ ಅಲ್ಲಿ ಇರ್ತಕ್ಕಂಥ ವಯಸ್ಸಿನ ಅನುಪಾತ ಎಷ್ಟಿದೆ? 1:3 ಇದೆ. 1:3 ಇದೆ. ಹಾಗಾದ್ರೆ ಇದು ಯಾವಾಗಿದು? 5 ವರ್ಷ ಕಡಿಮೆ ಆದಾಗ. ಆಯ್ತಾ? ಇದು ಯಾವಾಗಿದು? 5 ವರ್ಷ ಕಡಿಮೆ ಆದಾಗ 1:3 ಆಯ್ತು. ಕ್ವಶನ್ ಏನ್ ಕೇಳಿದ್ರೆ ಎರಡನೇ ಸ್ಟೇಟ್ಮೆಂಟ್ ಇದು. ಮೂರನೇ ಸ್ಟೇಟ್ಮೆಂಟ್ ಅಲ್ಲಿ ಕ್ವಶನ್ ಏನ್ ಕೇಳಿದ್ರೆ 5 ವರ್ಷಗಳ ನಂತರ ಅವರಿಬ್ಬರ ವಯಸ್ಸುಗಳ ಅನುಪಾತವೇನು? ಕ್ವಶನ್ ಏನ್ ಕೇಳಿದ್ರೆ ನೋಡ್ರಿ, ಇದು ಪ್ರೆಸೆಂಟೇಜ್, ಇದು ಹಿಂದೆ. ನಂತರ 5 ವರ್ಷಗಳ ನಂತರ ಅಂದ್ರೆ ಇಲ್ಲಿಂದ ಮತ್ತೆ 5 ವರ್ಷಗಳ ನಂತರ +5, ಇದು -5. ಇದು ಹಿಂದೆ 1/2 ಇತ್ತು. 5 ವರ್ಷಗಳ ಹಿಂದೆ 1/3 ಆಯ್ತು. ಹಾಗಾದ್ರೆ 5 ವರ್ಷಗಳ ನಂತರ ಎಷ್ಟಿರುತ್ತೆ ಇಬ್ಬರದು ಏಜ್ ಅಂದ್ರೆ ಫ್ಯೂಚರ್ ಏಜ್ ಕೇಳಿದ್ದಾನೆ. ಫ್ಯೂಚರ್ ಏಜ್ ಅಲ್ಲಿ ಆ ಇಬ್ಬರ ವಯಸ್ಸುಗಳ ಅನುಪಾತ ಕೇಳಿದ್ದಾನೆ. ಗೊತ್ತಾಯ್ತು? 1:2 ಪ್ರೆಸೆಂಟೇಜ್. 5 ವರ್ಷಗಳಿಂದ 1/3 ಅದ. ಹಾಗಾದ್ರೆ 5 ವರ್ಷದ ನಂತರ ಎಷ್ಟಾಗುತ್ತೆ? ಹಾಗಾದ್ರೆ ಮೊದಲು ನಾವು ಪ್ರೆಸೆಂಟೇಜ್ ಎಷ್ಟಾಗುತ್ತೆ ಕಂಡುಹಿಡ್ಕೊಳ್ಬೇಕು. ಪ್ರೆಸೆಂಟೇಜ್ ಎಷ್ಟಾಗುತ್ತೆ? ಹಾಗಾದ್ರೆ ಇವೆರಡರ ಮುಖಾಂತರ ಲೆಕ್ಕ ಮಾಡ್ತಾ ಹೋಗೋಣ ನಾವು. ಇಲ್ಲಿ 1:3 ಇದೆ. ಆಯ್ತಾ? ಎಷ್ಟಿದೆ? 1:3. ದೂರ ತೋರಿಸ್ಕೊಳ್ತೀನಿ. 1:3. ಇಲ್ಲೇ 1:2 ಇದೆ. ಏನ್ ನೋಡಿದ್ವಿ ಇಷ್ಟೊತ್ತನೆ? ಇವೆರಡರ ಅಂತರ ನೋಡ್ಕೊಂಡ್ವಿ ನಾವು ಇಷ್ಟೊತ್ತವರೆಗೂ. ಅಂತರ ಇಲ್ಲಿ 1 ಮತ್ತು 1 0 ಅಂತರ ಐತಿ. ಇಲ್ಲಿ ಅಂತರ ಎಷ್ಟೈತಿ? 0 ಐತಿ. ಇಲ್ಲಿ ಅಂತರ ಎಷ್ಟೈತಿ? 1 ಐತಿ. ಹಾಗಾದ್ರೆ ಈಕ್ವಲ್ ಇರ್ಬೇಕಂತ ಹೇಳಿ ಇಲ್ಲಿ ಈಕ್ವಲ್ ಇಲ್ಲ. ಈಕ್ವಲ್ ಮಾಡ್ಕೊಳ್ಬೇಕು ನಾವು. ಈಕ್ವಲ್ ಮಾಡ್ಕೊಳ್ಬೇಕಾದ್ರೆ ಏನ್ ಮಾಡ್ಬೇಕಂತಂದ್ರೆ ಎರಡನ್ನು ಮೈನಸ್ ಮಾಡಕ್. 3ರಲ್ಲಿ 1 ಹೋದ್ರೆ 2, 2ರಲ್ಲಿ 1 ಹೋದ್ರೆ 1. ಮೈನಸ್ ಮಾಡಿದ್ವಿ. ಮೈನಸ್ ಮಾಡಿ ಓರೆ ಗುಣಾಕಾರ. ಈ 1ಕ್ಕೆ ಇದಕ್ಕೆ ಗುಣಾಕಾರ ಮಾಡಬೇಕು, ಮೇಲೆ ಇದಕ್ಕೆ. 2ಕ್ಕೆ ಈ ಕೆಳದಕ್ಕೆ ಗುಣಾಕಾರ ಮಾಡ್ಕೊಳ್ಬೇಕು. ನೋಡ್ರಿ, 1 1 ಇಲ್ಲಿ ಕೆಳಗಡೆ ಇಟ್ಕೊಳ್ತೀನಿ ನೋಡ್ರಿ. 1 1 ನೆಕ್ಸ್ಟ್ 1 3 ಅನುಪಾತ 3. ನೆಕ್ಸ್ಟ್ 2 1 2. ನೆಕ್ಸ್ಟ್ 2 2 4. ಇವಾಗ ನೋಡ್ರಿ ಅಂತರ ಎಷ್ಟು ಬರ್ತದೆ ನೋಡ್ರಿ. 2ರಲ್ಲಿ 1 ಹೋದ್ರೆ 1. ನೆಕ್ಸ್ಟ್ 4ರಲ್ಲಿ 3 ಹೋದ್ರೆ 1 ಬಂತ. ಈಕ್ವಲ್ ಆಯ್ತಾ? ಈಗ ಇದೇ ಸಂಬಂಧ ನಮಗೆ. ಇದು ಸಂಬಂಧ ಇಲ್ಲ. ಇದನ್ನೇ ನಾವು ಈ ತರ ಕನ್ವರ್ಟ್ ಮಾಡ್ಕೊಂಡ್ವಿ. ಯಾಕೆ? ಇಲ್ಲಿ ಅಂತರ ಬೇರೆ ಬೇರೆ ಬರುತ್ತೆ. ಇಲ್ಲಿ 0 ಬರುತ್ತೆ, ಇಲ್ಲಿ 1 ಬರುತ್ತೆ. ಇದನ್ನ ನಾವು ಎರಡೂ ಕಡೆಗೆ ಈಕ್ವಲ್ ಬರಂಗ ಕನ್ವರ್ಟ್ ಮಾಡ್ಕೊಂಡ್ವಿ. ಇಲ್ಲಿ 1:2, ಇಲ್ಲಿ 3:4. ಇದು ಯಾವ್ದಿದು? ಪಾಸ್ಟ್ ಏಜ್. ಇದು ಯಾವ್ದಿದು? ಪ್ರೆಸೆಂಟ್ ಏಜ್. 2:4 ಏನದು? ಇದು 1:3. 1:3 ಪಾಸ್ಟ್ ಏಜ್. 2:4 ಪ್ರೆಸೆಂಟೇಜ್. 2:4 ಪ್ರೆಸೆಂಟೇಜ್. ಆಯ್ತಾ? ಇದು ಪ್ರೆಸೆಂಟೇಜ್, ಇದು ಪಾಸ್ಟ್ ಏಜ್. ಯಾವಾಗ ಈ ತರ ಕನ್ವರ್ಟ್ ಮಾಡ್ಕೊಂಡೆ. ಈಗ ಇಲ್ಲೇ ನೋಡ್ಕೊಳ್ರಿ, ಈ 1 ಇಲ್ಲಿ 1 ಈಕ್ವಲ್ ಆಯ್ತಲ್ಲ. ಹಾಗಾದ್ರೆ ಎಷ್ಟು ವರ್ಷ ಕಡಿಮೆ ಆಗಿತ್ತು? ಇಲ್ಲೇ 5 ವರ್ಷ ಕಡಿಮೆ ಆಗಿತ್ತಲ್ಲ. ಹಾಗಾದ್ರೆ 1 ರೇಷಿಯೋ = ಎಷ್ಟು ವರ್ಷ ಆಯ್ತು? 1 ರೇಷಿಯೋ = 5 ವರ್ಷ ಆಯ್ತು. ಹೌದಾ? 1 ವರ್ಷ 1 ಪಾಯಿಂಟ್ ಕಡಿಮೆ ಆಗಿದೆ. ಇಲ್ಲಿ 1 ರೇಷಿಯೋ ಕಡಿಮೆ ಐತಿ, ಇಲ್ಲಿ 1 ರೇಷಿಯೋ ಕಡಿಮೆ ಐತಿ. 1 ರೇಷಿಯೋ ಕಡಿಮೆ ಆಗೈತೆ ಅಂದ್ರೆ ಇಲ್ಲಿ 5 ವರ್ಷ ಕಡಿಮೆ ಆಗೈತೆ. ಹಾಗಾದ್ರೆ 1 ರೇಷಿಯೋ = 5 ವರ್ಷ. ಕ್ವಶನ್ ಏನ್ ಕೇಳಿದ್ರೆ ಇದರ ವಯಸ್ಸುಗಳ ಅನುಪಾತ ಕೇಳಿದ್ರೆ, ಹಾಗಾದ್ರೆ ಇವೆರಡು ವಯಸ್ಸು ಎಷ್ಟು ಕಂಡುಹಿಡ್ಕೊಳ್ಳೋ ಮೊದಲು. ಇದಂತಂದ್ರೆ ಇಲ್ಲಿ ಇದು ಸಂಬಂಧ ಇಲ್ಲ ನಮಗೆ. ಇದು ಹಾಗಾದ್ರೆ 5 2 ಎಷ್ಟು? ಇದು ಗುಣಾಕಾರ ಮಾಡ್ಕೊಂಡ್ಬಿಡ್ರಿ. ಅಣ್ಣನ ವಯಸ್ಸಿಗೆ ತಮ್ಮನ ವಯಸ್ಸು ಸಿಗ್ತೈತಿ. 5 2 10 ಅನುಪಾತ. ನೆಕ್ಸ್ಟ್ 5 4 20. ಇದು ಯಾವ್ದು? ಪ್ರೆಸೆಂಟೇಜ್. ಇದೇನಿದು? ಇದು ಪ್ರೆಸೆಂಟೇಜ್ ಎಲ್ಲ ನಮಗೆ ಸಿಕ್ಕಿರೋದು. ಗುಣಾಕಾರ ಮಾಡ್ಕೊಂಡಿವಲ್ಲ, 5 ಗುಣಾಕಾರ ಮಾಡ್ಕೊಂಡಾಗ 5 2 10, 5 4 20. ಇದು ಪ್ರೆಸೆಂಟೇಜ್. 5 ವರ್ಷಗಳ ನಂತರದ ಅನುಪಾತಕ್ಕೆ 5 ವರ್ಷ ಇದೆ, +5 ಮಾಡ್ಕೊಂಡ್ಬಿಡ್ರಿ. +5 ಇವನಿಗೂ ಕೂಡ +5. ಇದಕ್ಕೆ 10 1 5 15 ಅನುಪಾತ 20 1 5 25. ಇದೇ ಇದು ಅನುಪಾತ ಬರುತ್ತೆ. ಇದನ್ನ ಸರಳೀಕರಣ ಮಾಡಬೇಕು. ಕ್ಯಾನ್ಸಲ್ ಮಾಡ್ರಿ. 5 3 15, 5 5 25. ಏನ್ ಬಂತ ಆನ್ಸರ್? 3:5. ಏನಿದೆ ಬರ್ತಕ್ಕಂಥದ್ದು? 3:5. ಏನಿದ್ರಲ್ಲಿ? ತುಂಬಾ ಈಸಿ ಇದೆ. ಮೊದಲು ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ಒಂದು ಏನ್ ಗಮನಿಸಿದ್ವಿ? ಇಲ್ಲಿ ಈಕ್ವಲ್ ಇಲ್ಲ.
ಈಕ್ವಲ್ ಇಲ್ಲ ಅಂದ್ರೆ ಏನ್ ಮಾಡ್ಕೊಳ್ಬೇಕು ನಾವು, ಇವೆರಡನ್ನ ಮೈನಸ್ ಮಾಡ್ಕೊಂಡು ಬಂದಿರ್ತಕ್ಕಂಥದನ್ನ ಓರೆ ಗುಣಾಕಾರ ಮಾಡ್ಕೊಂಡಿವಿ, ಅವಾಗ ಈಕ್ವಲ್ ಬಂತು. ಈಕ್ವಲ್ ಬಂದಿದ್ದೆ ತಗೊಂಡು 1:5 ವರ್ಷ ಆಗುತ್ತೆ. ಹಾಗಾದ್ರೆ 5 2 10. ನೀವು ಇದನ್ನ ತಗೊಂಡ್ರೆ ನಾವು 5 5 10 ಕೂಡಿಸ್ಬೇಕು. ಇದನ್ನ ಪಾಸ್ಟ್ ಏಜ್ ತಗಂದ್ರೆ, ಪ್ರೆಸೆಂಟ್ ಏಜ್ ತಗಂದ್ರೆ 5 ಕೂಡಿಸ್ಬೇಕು, ಯಾಕಂದ್ರೆ 5 ವರ್ಷ ನಂತರ ಅಲ್ಲ. ಹಾಗಾದ್ರೆ 5 2 10 ಬಂತು, 5 4 20 ಬಂತು. ಇದು ಪ್ರೆಸೆಂಟ್ ಏಜ್. ಹಾಗಾದ್ರೆ +5 +5 ಮಾಡಿದ್ರೆ 15:25 ಬಂತು. ಇಲ್ಲಿ ಕ್ಯಾನ್ಸಲ್ ಮಾಡಿದಾಗ 5 3 15 5 5 25. ಹಾಗಾದ್ರೆ 3:5 ಸರಿಯಾದ ಉತ್ತರ ಆಯ್ತು. ನೆಕ್ಸ್ಟ್ ಕ್ವಶನ್ ನೋಡೋಣ. ಈಸಿ ಇದೆ ಸ್ನೇಹಿತರೆ, ಬಹಳ ತಿಳಿಲಿ ಅಂತೇಳಿ ಈ ಬಿಗಿನರ್ಸ್ ಸಲುವಾಗಿ ನಾನು ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ಗೊತ್ತಾಯ್ತು. ಕ್ವಶನ್ ನಂಬರ್ 4. ಸಂಜಯ್ ಮತ್ತು ನಿಹಾಲ್ ಅವರ ಈಗಿನ ವಯಸ್ಸುಗಳ ಅನುಪಾತ 7:9. ಈಗಿನ ವಯಸ್ಸುಗಳ ಅನುಪಾತ ಕೇಳಿದ್ದಾರೆ. ಈಗಿನ ವಯಸ್ಸುಗಳ ಅನುಪಾತ ಏನಿದೆ? 7 ಯಾರ್ಯಾರ್ದು? ಸಂಜಯ್ ಮತ್ತು ನಿಹಾಲ್. ಇಲ್ಲಿ ಸಂಜಯ್ ಇದ್ದಾನೆ, ಇಲ್ಲಿ ನಿಹಾಲ್ ಇದ್ದಾನೆ, ಹೌದಾ? ಇಬ್ಬರ ವ್ಯಕ್ತಿಗಳು. ಇವ್ರದ ಈಗಿನ ಈ ಅನುಪಾತ ಪ್ರೆಸೆಂಟ್ ಏಜ್ ಕೇಳಿದ್ದಾನೆ. ಪ್ರೆಸೆಂಟ್ ಏಜ್ ಅನುಪಾತ ಕೊಟ್ಟಿದ್ದಾನೆ 7:9. ಆಯ್ತಾ? 7:9 ಅಂತ ಇದೆ. 6 ವರ್ಷಗಳ ನಂತರ 6 ವರ್ಷಗಳ ನಂತರ ಅಂದ್ರೆ ಎಷ್ಟಾಗುತ್ತೆ? 6 ವರ್ಷಗಳ ನಂತರ ಅಂದ್ರೆ ಫ್ಯೂಚರ್ ಏಜ್ ಕೇಳಿದ್ದಾನೆ. ಫ್ಯೂಚರ್ ಏಜ್ ಅಲ್ಲಿ ಅವರ ವಯಸ್ಸುಗಳ ಅನುಪಾತ ಎಷ್ಟಾಗುತ್ತಂತೆ? 6 ವರ್ಷಗಳ ನಂತರ ಅವರ ವಯಸ್ಸುಗಳ ಅನುಪಾತ 9:11 ಆಗುತ್ತಂತೆ. ಹಾಗಾದರೆ ಅವರು 3 ವರ್ಷ ನಂತರದ ವಯಸ್ಸು ಅನುಪಾತ ಎಷ್ಟು? ನೋಡ್ರಿ, ಇಲ್ಲೇ ಒಂದು ಕ್ವಶನ್ ಕೊಡಿದೆ. ಇದು 6 ವರ್ಷ ನಂತರದ ಅನುಪಾತ. ಕ್ವಶನ್ ಕೇಳಿದ್ದೇನೆ 3 ವರ್ಷ ನಂತರದ ಅನುಪಾತ ಎಷ್ಟಾಗುತ್ತೆ ಅಂತ ಕೇಳಿದ್ದೇನೆ. 3 ವರ್ಷ, ಇಲ್ಲಿ 6 ವರ್ಷ ಇದೆ, ನಮಗೆ ಬೇಕಾಗಿರೋದು 3 ವರ್ಷ. ಇದರ ಸೆಂಟ್ರಲ್ಲಿ ಬರುತ್ತೆ, ಅದು ಕೂಡ ಫ್ಯೂಚರ್ ಏಜ್. 6 ವರ್ಷಗಳ ನಂತರದ ಅನುಪಾತ 9:12 ಆಯ್ತು. ಹಾಗಾದ್ರೆ 3 ವರ್ಷಗಳ ನಡುವಿನ ಅನುಪಾತ ಎಷ್ಟಾಗುತ್ತೆ? ವಯಸ್ಸುಗಳ ಅನುಪಾತ ಎಷ್ಟಾಗುತ್ತೆ ನೋಡಿ. ಅದು ಕೂಡ ಈಸಿ. ನೀವು ಇದನ್ನಾದ್ರೂ ಏಜ್ ಕಂಡು ಹಿಡ್ಕೊಳ್ಬೇಕು, ಇದನ್ನಾದ್ರೂ ಏಜ್ ಕಂಡು ಹಿಡ್ಕೊಳ್ಬಹುದು. ಇದರಲ್ಲಿ +3 ಮಾಡ್ಕೊಳ್ಬೇಕು ಅಥವಾ ಇದರಲ್ಲಿ -3 ಮಾಡ್ಕೊಳ್ಬೇಕು. 3 ವರ್ಷ ನಂತರ, ಪ್ರೆಸೆಂಟ್ ಇಂದ 3 ವರ್ಷ ನಂತರ ಮಾಡ್ಕೊಳ್ಬೇಕು. ಇಲ್ಲಿ ನೋಡಿ, ಇವಾಗ ನೋಡ್ರಿ ಏಜ್ ಡಿಫರೆನ್ಸ್ ಎಷ್ಟಿದೆ ನೋಡ್ರಿ. ಇಲ್ಲಿ ಅನುಪಾತಗಳ ರೇಷಿಯೋ ಡಿಫರೆನ್ಸ್ ನೋಡ್ರಿ. ಇಲ್ಲಿ 7, ಇಲ್ಲಿ 2 ಇದೆ. ಇಲ್ಲಿ ಎಷ್ಟಿದೆ? 2 ಇದೆ. ಇಲ್ಲಿ ಎಷ್ಟಿದೆ? 9:11 ಇದು 11. ಇಲ್ಲೇ 2 ಇದೆ, ಇಲ್ಲಿ ಕೂಡ 2 ಇದೆ. ಹಾಗಾದ್ರೆ ಏಜ್ ಡಿಫರೆನ್ಸ್ ಎಷ್ಟು ಬಂತು? ಇಲ್ಲೇ ರೇಷಿಯೋದ ಡಿಫರೆನ್ಸ್ ಎಷ್ಟು ಬಂತು? 2 ಬಂತ. ಹಾಗಾದ್ರೆ 2 ರೇಷಿಯೋ ಈಕ್ವಲ್ ಟು ಎಷ್ಟು ವರ್ಷ? 2 ರೇಷಿಯೋ ಈಕ್ವಲ್ ಟು 6 ವರ್ಷನಾ? 2 ರೇಷಿಯೋ ಈಕ್ವಲ್ ಟು 6 ವರ್ಷ. ಗೊತ್ತಾಯ್ತಾ? ಇಲ್ಲೇ 7 ಇದ್ದದ್ದು 9 ಆಯ್ತು, 9 ಇದ್ದದ್ದು 11. ಯಾವಾಗ? 6 ವರ್ಷ ಜಾಸ್ತಿ ಆದಾಗ, 6 ವರ್ಷಗಳ ನಂತರ ಆದಾಗ. 6 ವರ್ಷಗಳ ನಂತರ ಇದೇನಾಗುತ್ತೆ? 7 ಇದ್ದದ್ದು 9 ಆಗುತ್ತೆ, 9 ಇದ್ದದ್ದು 11 ಆಗುತ್ತೆ. ಅವಾಗ 2 ಅನುಪಾತಗಳು ಜಾಸ್ತಿ ಆದಾಗ 6 ವರ್ಷ ಆಗಿರುತ್ತೆ. ಹಾಗಾದ್ರೆ 2 ಅನುಪಾತ ಇಸ್ ಈಕ್ವಲ್ ಟು 6 ವರ್ಷ. ಹಾಗಾದ್ರೆ 1 ಅನುಪಾತ ಎಷ್ಟಾಗುತ್ತೆ? 3 ವರ್ಷ ಆಗುತ್ತಲ್ಲ. 2 1 2 2 3 6. 1 ರೇಷಿಯೋ ಇಸ್ ಈಕ್ವಲ್ ಟು ಎಷ್ಟು ವರ್ಷ ಆಗುತ್ತೆ? 3 ವರ್ಷ ಆಯ್ತಾ? ಆಯ್ತು. ಇನ್ ತಗೊಂಡು ಈ 3 ತಗೊಂಡು 3ರಿಂದ 7ಕ್ಕೆ ಗುಣಾಕಾರ ಮಾಡ್ತಪ್ಪ ಅಂತಂದ್ರೆ ಪ್ರೆಸೆಂಟ್ ಏಜ್ ಸಿಗ್ತೈತಿ ಒಂದು. ಆಮೇಲೆ ನಿಹಾಲದು 7ರಿಂದ 9ಕ್ಕೆ 3ರಿಂದ ಗುಣಾಕಾರ ಮಾಡಿದ್ರೆ ನಿಹಾಲ್ ಏಜ್ ಸಿಗ್ತೈತಿ. ಇದು ಪ್ರೆಸೆಂಟ್ ಏಜ್. 3 7 21. ಇದು ಪ್ರೆಸೆಂಟ್ ಏಜ್. ಯಾರ್ದು? ಎಸ್ ಅಂತಕ್ಕಂಥ ಏನಂತ ಸಂಜಯ್ 21 ವರ್ಷ. 3 7 21. ನೆಕ್ಸ್ಟ್ 1 ರೇಷಿಯೋ ಇಸ್ ಈಕ್ವಲ್ ಟು 3. ಹಾಗಾದ್ರೆ 7 ರೇಷಿಯೋ ಇಸ್ ಈಕ್ವಲ್ ಟು 21. 1 ರೇಷಿಯೋ ಇಸ್ ಈಕ್ವಲ್ ಟು 3. ಹಾಗಾದ್ರೆ 9 ರೇಷಿಯೋ ಇಸ್ ಈಕ್ವಲ್ ಟು 9 3 27. ಇದು 3:7. 3 ವರ್ಷಗಳ ನಂತರ ಅಂತ ಕೇಳಿದಾನೆ. ಅಂದ್ರೆ ಪ್ರೆಸೆಂಟ್ ಇಂದ 3 ವರ್ಷಗಳ ನಂತರ ಅಂದ್ರೆ ಏನ್ ಮಾಡಬೇಕು? ಪ್ಲಸ್ ಮಾಡಬೇಕಾ? ಹಾಗಾದ್ರೆ +3. ಈ ಕಡೆ ಕೂಡ +3. ಹಾಗಾದ್ರೆ ಇದೆಷ್ಟಾಯ್ತು? 24 ಆಯ್ತಾ? ಅನುಪಾತ 27 1 3 30 ಆಯ್ತು. 24 30. ಇದನ್ನ ಕ್ಯಾನ್ಸಲ್ ಮಾಡ್ರಿ. 6 4 24, 6 5 30. ಹಾಗಾದ್ರೆ ರೇಷಿಯೋ ಈಕ್ವಲ್ ಟು ಎಷ್ಟಾಯ್ತು? 3 ವರ್ಷಗಳ ನಂತರದ ರೇಷಿಯೋ ಈಕ್ವಲ್ ಟು 4:5. ಏನಪ್ಪ ಈ ತುಂಬಾ ಈಸಿ ಇದೆ. ಬರೇ ಒಂದೇ ಲೈನಲ್ಲಿ ಮಾಡ್ಬೋದು ನೀವು. ಇವೆಲ್ಲ ಹಚ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಇಲ್ಲಿ 2 ರೇಷಿಯೋ ಇಸ್ ಈಕ್ವಲ್ ಟು 6 ವರ್ಷ ಬರುತ್ತೆ. ಹಾಗೆ 1 ರೇಷಿಯೋ ಇಸ್ ಈಕ್ವಲ್ ಟು 3 ವರ್ಷ. 3 7 21, 3 9 27. ಯಾವ ಪೆನ್ನು ಬೇಡ, ಕಾಪಿ ಬೇಡ, ನೋಟ್ಬುಕ್ ಬೇಡ, ಏನು ಬೇಡ. ಈಸಿ ಇಲ್ಲೇ ನೋಡ್ಕೊಂಡು ಇಲ್ಲಿ ನೋಡಿದ ತಕ್ಷಣ ಗೊತ್ತಾಗ 2 ರೇಷಿಯೋ ಇಸ್ ಈಕ್ವಲ್ ಟು 6 ವರ್ಷ, 1 ರೇಷಿಯೋ ಇಸ್ ಈಕ್ವಲ್ ಟು 3 ವರ್ಷ. ಹಾಗಾದ್ರೆ 3 7 21, 3 9 27, 27 21. 3 ವರ್ಷ ನಂತರ +3 ಮಾಡಿದ್ರೆ 24 34 24 30 ಆಗುತ್ತೆ. ಅವೆರಡನ್ನ ಸರಳೀಕರಣ ಮಾಡಿದ್ರೆ
ಕ್ಯಾನ್ಸಲ್ ಮಾಡಿದ್ರೆ 4:5 ಬರುತ್ತೆ. ಹಾಗಾದ್ರೆ ಸಂಜಯ್ ಮತ್ತು ನಿಹಾಲರ 3 ವರ್ಷ ನಂತರದ ವಯಸ್ಸುಗಳ ಅನುಪಾತ 4:5 ಆಗುತ್ತೆ. ಗೊತ್ತಾಯ್ತು. ನೆಕ್ಸ್ಟ್ ಕ್ವಶನ್ 5. 4 ವರ್ಷಗಳ ಹಿಂದೆ ವಿನಯ್ ಮತ್ತು ನವೀನರ ವಯಸ್ಸಿನ ಅನುಪಾತ 2:3. ಒಂದನೇ ಸ್ಟೇಟ್ಮೆಂಟ್. 4 ವರ್ಷಗಳ ನಂತರ ಅವರ ವಯಸ್ಸುಗಳ ಅನುಪಾತ 3:7. ಎರಡನೇ ಸ್ಟೇಟ್ಮೆಂಟ್. ಮೂರನೇ ಸ್ಟೇಟ್ಮೆಂಟ್ ಅಲ್ಲಿ ಅವರ ಈಗಿನ ವಯಸ್ಸು ಎಷ್ಟು? 3 ಸ್ಟೇಟ್ಮೆಂಟ್ ಕೊಟ್ಟನೆ, ಅನುಪಾತದಲ್ಲಿದೆ. ಕ್ವಶನ್ ಕೇಳಿದ್ರೆ ಪರ್ಸೆಂಟೇಜ್. ಇಲ್ಲೇ 4 ವರ್ಷಗಳ ಹಿಂದೆ ಕೇಳಿದ್ರೆ ಯಾರ್ಯಾರ ವಯಸ್ಸು ಇದೆ ನೋಡ್ರಿ. ಒಂದು ವಿನಯನ ವಯಸ್ಸು, ಇನ್ನ ಒಂದು ನವೀನ್ ಅಂತಕ್ಕಂಥ ಒಬ್ಬ ವ್ಯಕ್ತಿಯ ವಯಸ್ಸು. ಪ್ರೆಸೆಂಟ್ ಏಜ್ ಕೊಟ್ಟಿಲ್ಲ, ಅದು ಏನೇನ್ ಬರ್ತೋ ಕಂಡಿಡಿರಿ ಅಂತ ಹೇಳಿದೆ. 4 ವರ್ಷಗಳ ಹಿಂದೆ ಅಂದ್ರೆ -4 ವರ್ಷ ಮಾಡ್ಕೊಳ್ಬೇಕು. 4 ವರ್ಷಗಳ ಹಿಂದೆ ಪಾಸ್ಟ್ ಏಜ್ ಆಗುತ್ತೆ, ಅಂದ್ರೆ ಭೂತಕಾಲದ ವಯಸ್ಸಾಗುತ್ತೆ. ಅವಾಗ ಅವರ ವಯಸ್ಸುಗಳ ಅನುಪಾತ ಎಷ್ಟಿದೆ ಅಂತ ಕೊಟ್ಟಿದ್ದಾರೆ. 2:3 ಅಂತೆ. 2:3. ನೆಕ್ಸ್ಟ್ 4 ವರ್ಷದ ನಂತರ ಅಂತ ಕೊಟ್ಟ. 4 ವರ್ಷ ನಂತರ ಅಂದ್ರೆ ಪ್ರೆಸೆಂಟ್ ಇಂದ 4 ವರ್ಷದ ನಂತರ. ಪ್ರೆಸೆಂಟ್ ಇಂದ 4 ವರ್ಷದ ನಂತರ ಅಂದ್ರೆ ಫ್ಯೂಚರ್ ಏಜ್ +4. ಹಾಗಾದ್ರೆ ಫ್ಯೂಚರ್ ಏಜ್ ದ ಅನುಪಾತ ಕೊಟ್ಟಿದ್ದಾನೆ, ಅದು ಕೂಡ 5:7. 5:7. ಹಾಗಾದ್ರೆ ಇದು 4 ವರ್ಷ. ಈ ರೇಷಿಯೋದ 4 ವರ್ಷ ಕಡಿಮೆ ಆಗಿರ್ತಕ್ಕಂಥದ್ದು, ಈ ರೇಷಿಯೋ 4 ವರ್ಷ ಹೆಚ್ಚಾಗಿರ್ತಕ್ಕಂಥದ್ದು. ಒಟ್ಟು ಎಷ್ಟು ವರ್ಷ ಹೆಚ್ಚಾಯ್ತು ನೋಡ್ರಿ. ಈ ರೇಷಿಯೋ ನಡುವಿನ ಡಿಫರೆನ್ಸ್ ಎಷ್ಟಿದೆ? 8 ವರ್ಷ ಆಯ್ತಾ? 8 ವರ್ಷ ಆಯ್ತಾ? ಇಲ್ಲಿ 4 ವರ್ಷ ಕಡಿಮೆ, ಈ ಕಡೆಯಿಂದ 4 ವರ್ಷ ಹಿಂದಕ್ಕೆ, ಪ್ರೆಸೆಂಟ್ ಇಂದ 4 ವರ್ಷ ಮುಂದಕ್ಕೆ. ಇದು 4, ಇದು 4, 8 ವರ್ಷ ಆಯ್ತಾ? ಹಾಗಾದ್ರೆ ಈ ರೇಷಿಯೋ ಮತ್ತು ಈ ರೇಷಿಯೋದ ನಡುವಿನ ವ್ಯತ್ಯಾಸ ಎಷ್ಟು ವರ್ಷ ಆಗುತ್ತೆ? 8 ವರ್ಷ ಆಗುತ್ತಾ? ಗೊತ್ತಾಯ್ತು. ಹಾಗಾದ್ರೆ ನೋಡಮ್ಮ, 2:3, 5:7. ಇವೆರಡುಗಳ ನಡುವಿನ ವ್ಯತ್ಯಾಸ ಎಷ್ಟಾಗುತ್ತೆ? 8 ವರ್ಷನಾ? 8 ವರ್ಷನಾ? ಈಗ ನೋಡಿ, ಇವೆರಡನ ವ್ಯತ್ಯಾಸ ಎಷ್ಟಾಯ್ತು ನೋಡ್ರಿ. 5ರಲ್ಲಿ 2 ಹೋದ್ರೆ 3 ಬಂತು. 7ರಲ್ಲಿ 3 ಹೋದ್ರೆ 4 ಬಂತು. ಇಲ್ಲಿ 3 ಬಂತು, ಇಲ್ಲಿ 4 ಬಂತು. ವ್ಯತ್ಯಾಸ ಬೇರೆ ಬೇರೆ ಆಯ್ತಾ? ಇಲ್ಲಿ ಈಕ್ವಲ್ ಬರ್ಬೇಕಂತ ಇಲ್ಲಿ 3 ಬಂದ್ರೆ ಇಲ್ಲಿ 3 ಬರ್ಬೇಕು, ಇಲ್ಲಿ 4 ಬಂದ್ರೆ ಇಲ್ಲಿ 4 ಬರಬೇಕು. ಅಂದಾಗ ಮಾತ್ರ ಇದು 8 ವರ್ಷ ಆಗುತ್ತೆ. ಇಲ್ಲಿ ಈಕ್ವಲ್ ಇಲ್ಲ. ಈಕ್ವಲ್ ಇಲ್ಲ ಅಂದ್ರೆ ಏನ್ ಮಾಡಬೇಕು? ಈಕ್ವಲ್ ಇಲ್ಲ ಅಂದ್ರೆ ಏನ್ ಮಾಡ್ಬೇಕಂತ ಹೇಳಿದ್ರೆ ನಾನು ನಿಮಗೆ ಮೈನಸ್ ಮಾಡ್ಕೊಂಡ್ರೆ 3ರಲ್ಲಿ 2 ಹೋದ್ರೆ 1, ಆಮೇಲೆ 7ರಲ್ಲಿ 5 ಹೋದ್ರೆ 2. ಬಂದಿರ್ತಕ್ಕಂಥ ವ್ಯವಕಲನ ಮಾಡಿ ಬಂದಿರ್ತ ಮೇಲೆ ಇದಕ್ಕೆ ಇವೆರಡು ಗುಣಾಕಾರ ಮಾಡಬೇಕು, ಇದನ್ನ ಇವೆರಡಕ್ಕೆ ಗುಣಾಕಾರ ಮಾಡಬೇಕು. ಮತ್ತೆ ಇದಕ್ಕೆ ಮುಖ್ಯವಾಗಿದೆ ಬರ್ತಕ್ಕಂಥದ್ದು. 2 4, 2 3 6, ಅನುಪಾತ 6. ಗೊತ್ತಾಯ್ತು. ನೆಕ್ಸ್ಟ್ 1 5 5, ಆಮೇಲೆ 1 7 7. ಇದು ನೋಡ್ರಿ, ಇದು ಪಾಸ್ಟ್ ಏಜ್ ಅಂದ್ರೆ ಇದು 4 ವರ್ಷ ಹಿಂದಿನ ವಯಸ್ಸು, ಇದು 4 ವರ್ಷ ನಂತರದ ವಯಸ್ಸು ಅನುಪಾತ. ಇದು ಈಗ ನಮಗೆ ಇದು ಮುಖ್ಯ ಅಲ್ಲ. ಯಾಕೆ ಮುಖ್ಯ ಅಲ್ಲ ಅಂತ ಅನ್ಕೊಳ್ತೀವಿ ಅಂತಂದ್ರೆ ಇವುಗಳ ಅಂತರ ಬೇರೆ ಬೇರೆ ಬಂತು. ಇಲ್ಲಿ ನೋಡ್ರಿ, ಈಗ ಅಂತರ ಸೇಮ್ ಬರ್ತಾನ. ಇಲ್ಲಿ 5ರಲ್ಲಿ 4 ಹೋದ್ರೆ 1 ಬಂತ, 7ರಲ್ಲಿ 6 ಹೋದ್ರೆ ಎಷ್ಟು ಬಂತು? 1 ಬಂತ. ಇಲ್ಲಿ ಈಕ್ವಲ್ ಆಯ್ತಾ ರೇಷಿಯೋ? ಈ ರೇಷಿಯೋ ಈಕ್ವಲ್ ಬರೋ ಸಲುವಾಗಿ ನಾವು ಇದನ್ನ ತೆಗೆದು ಈ ತರನಾಗಿ ಕನ್ವರ್ಟ್ ಮಾಡ್ಕೊಂಡ್ವಿ. ಇದು ಮುಖ್ಯ. ಈಗ ಇದು ಮುಖ್ಯ ಅಲ್ಲ. ಹಾಗಾದ್ರೆ ಒಂದು ರೇಷಿಯೋ ಜಾಸ್ತಿ ಆಯ್ತು ಅಂತಂದ್ರೆ ಎಷ್ಟು ವರ್ಷ ಜಾಸ್ತಿ ಆಯ್ತು? ಇಲ್ಲಿ 8 ವರ್ಷನಾ? ಈ ರೇಷಿಯೋದಿಂದ ಈ ರೇಷಿಯೋ ಒಂದು ರೇಷಿಯೋ ಜಾಸ್ತಿ ಆಯ್ತಂದ್ರೆ ಇಲ್ಲಿದ್ದಲ್ಲಿ ಎಷ್ಟು ವರ್ಷ ಜಾಸ್ತಿ ಆಯ್ತು? 8 ವರ್ಷನಾ? ಹಾಗಾದ್ರೆ ಒಂದು ರೇಷಿಯೋ ಈಕ್ವಲ್ ಟು 8 ವರ್ಷ ಆಯ್ತು. ಈಸಿ ಆಯ್ತಾ? ಒಂದು ರೇಷಿಯೋ ಈಕ್ವಲ್ ಟು 8 ವರ್ಷ ಆಯ್ತಾ? ಕೇಳಿರ್ತಕ್ಕಂಥ ಪ್ರೆಸೆಂಟ್ ಟೆನ್ಸ್, ಪ್ರೆಸೆಂಟ್ ಏಜ್ ಕೇಳಿದ್ದೇನೆ. ಹಾಗಾದ್ರೆ ನಾವು ಇದಕ್ಕೆ ಗುಣಾಕಾರ ಮಾಡಿಕೊಂಡು 4ನ ಕೂಡಿಸಿದ್ರೆ ಪ್ರೆಸೆಂಟ್ ಸಿಗ್ತೈತಿ. ಇಲ್ಲ, ಇದು ಏಜ್ ಕಂಡು ಹಿಡ್ಕೊಂಡು ಫ್ಯೂಚರ್ ಏಜ್ ಕಂಡು ಹಿಡ್ಕೊಂಡು 4 ಮೈನಸ್ ಮಾಡಿದ್ರೆ ಪ್ರೆಸೆಂಟ್ ಏಜ್ ಸಿಗ್ತೈತಿ. ಒಂದು ರೇಷಿಯೋ ಈಸ್ ಈಕ್ವಲ್ ಟು ನಮ್ಗೆ ಇದು ಮುಖ್ಯ ಅಲ್ಲ ಅಂತ ಹೇಳಿದೆ ನಾನು. ಈ ಮುಖ್ಯವಾಗಿರ್ತಕ್ಕಂಥದ್ದು ಇದು ಫ್ಯೂಚರ್ ಏಜು, ಇದು ಪಾಸ್ಟ್ ಏಜ್. ನಮಗೆ ಬೇಕಾಗಿರೋದು ಪ್ರೆಸೆಂಟ್ ಏಜ್ ಅಂತ ಏನಿಲ್ಲ. ಹಾಗಾದ್ರೆ ಮೊದಲು ನಾವು ಪಾಸ್ಟ್ ಏಜ್ ಕಂಡು ಹಿಡ್ಕೊಂಡ್ಬಿಡಮ್ಮ. 8 4 32, ಅನುಪಾತ 8 6 8 48. ನೋಡಿ, ಇದು ಪಾಸ್ಟ್ ಏಜ್ ಅಂದ್ರೆ 4 ವರ್ಷಗಳ ಹಿಂದಿನ ವಯಸ್ಸಿದು. ಹಾಗಾದ್ರೆ 4 ವರ್ಷ ನಂತರ ಪ್ರೆಸೆಂಟ್ ಆಗುತ್ತಲ್ಲ. ಅದರ ಪ್ರೆಸೆಂಟ್ ಏಜ್ 4 + 4 ಮಾಡಿಬಿಡಿ. ಇದಕ್ಕೆ +4, ಇದಕ್ಕೆ +4. ಇದು 36. ಇವನ್ ವಯಸ್ಸು 42 48 1 4 52. 36 ಅನುಪಾತ 52 ವಯಸ್ಸು. ವಿನಯನು 36 ಪ್ರೆಸೆಂಟ್, ನಿಹಾಲನು ಪ್ರೆಸೆಂಟ್ ಏಜ್ 52. ಗೊತ್ತಾಯ್ತಾ? ಇದು ಮೇನ್. ನಮಗೆ ಈ ರೇಷಿಯೋ ಈಕ್ವಲ್ ಬಂತಂದ್ರೆ ಇದು ಮೇನ್ ಆಗಲ್ಲ ನಮಗೆ. ಅವಾಗ ಬಂದಿರತಕ್ಕಂಥ ರೇಷಿಯೋದಿಂದ ಒಂದು ರೇಷಿಯೋ ಈಕ್ವಲ್ 8 ವರ್ಷ ಬಂತಲ್ಲ, ಇದಕ್ಕೆ ಗುಣಾಕಾರ ಮಾಡ್ಕೊಳ್ಬೇಕು. ಪಾಸ್ಟ್ ಏಜ್ 8 4 32,
8 6 48, 4 ವರ್ಷ ಕೂಡ್ಕಂದ್ರೆ ನಮಗೆ ಪ್ರೆಸೆಂಟ್ ಏಜ್ ಸಿಗ್ತೈತಿ 32 4 36, 48 4 52. ಅಥವಾ ನೀವು ಇದಕ್ ಮಾಡ್ಕೊಳ್ಬಹುದು 1:8 ವರ್ಷ. ಹಾಗಾದ್ರೆ ಇದಕ್ ಮಾಡ್ಕೊಂಡ್ರೆ 8 5 40 ಆಯ್ತಾ, 8 7 56 ಆಯ್ತು. ಇದು 4 ವರ್ಷದ ಮುಂದೆ ಇರ್ತಕ್ಕ ಫ್ಯೂಚರ್ ಏಜ್. ನಾವು ಪ್ರೆಸೆಂಟ್ ಏಜ್ ಹೋಗ್ಬೇಕಂದ್ರೆ 4 ವರ್ಷ ಮೈನಸ್ ಮಾಡಬೇಕು. 40ರಲ್ಲಿ 4 ವರ್ಷ ಮೈನಸ್ ಆದ್ರೆ ಎಷ್ಟಾಗುತ್ತೆ? 36 ಆಯ್ತಾ. 56ರಲ್ಲಿ 4 ವರ್ಷ ಮೈನಸ್ ಮಾಡ್ತಪ್ಪ ಅಂದ್ರೆ ಎಷ್ಟಾಗುತ್ತೆ? 52 ಆಯ್ತಾ. 36 52 ಬಂತಲ್ಲ, ಈಸಿಯಾಗಿ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಕ್ವಶನ್ ನೋಡ್ರಿ 6. ಅನಿತಳ ವಯಸ್ಸು 30 ಮತ್ತು ಸುನೀತಳ ವಯಸ್ಸು 35. ಹಾಗಾದ್ರೆ ಅವರಿಗೆ ಎಷ್ಟು ವರ್ಷಗಳ ಹಿಂದೆ ಅವರಿಬ್ಬರ ವಯಸ್ಸುಗಳ ಅನುಪಾತ 3:5 ಇತ್ತು? ಇಲ್ಲಿ ಎಷ್ಟು ವರ್ಷಗಳ ಹಿಂದೆ ಅಂತ ಕೇಳಿದ್ರೆ, ಇಲ್ಲಿವರೆಗೆ ಎಷ್ಟು ವರ್ಷಗಳ ನಂತರ ಹೇಳ್ತಿದ್ರು ಅಥವಾ ಇಷ್ಟು ವರ್ಷಗಳ ಹಿಂದೆ ವರ್ಷಗಳು ಕೊಡ್ತಾ ಇದ್ರು. ಇಲ್ಲೇ ವರ್ಷಗಳು ಕೊಟ್ಟಿಲ್ಲ, ಬಟ್ ಎಷ್ಟು ವರ್ಷಗಳ ಹಿಂದೆ ಇಲ್ಲಿ ನೋಡ್ರಿ ಅನಿತಾ. ನೆಕ್ಸ್ಟ್ ಇನ್ನೊಬ್ರು ಯಾರು? ಸುನೀತಾ. ಅವರು ಪ್ರೆಸೆಂಟ್ ಏಜ್ ಕೊಟ್ಟಿದ್ದಾರೆ, ಪ್ರೆಸೆಂಟ್ ಏಜ್ ಆಗುತ್ತೆ ಅದು. ಅನಿತಳ ವಯಸ್ಸು ಎಷ್ಟು ವರ್ಷ ಅಂತೆ? 30 ವರ್ಷ ಅಂತೆ. ಮತ್ತು ಸುನೀತಳ ವಯಸ್ಸು 35 ಅಂತೆ. ಎಷ್ಟು ವರ್ಷಗಳ ಹಿಂದೆ? ಎಷ್ಟು ವರ್ಷಗಳ ಹಿಂದೆ? ಎಷ್ಟು ವರ್ಷಗಳ ಹಿಂದೆ ಅಂತಂದ್ರೆ ಗೊತ್ತಿಲ್ಲ ನಮಗೆ. ಎಕ್ಸ್ ಮೈನಸ್ ಎಕ್ಸ್, ಮೈನಸ್ ಅಂದ್ರೆ ಮೈನಸ್ ಮಾಡ್ತೀವಿ. ಹಿಂದೆ ಅಂತಂದ್ರೆ ನಾವು ಪಾಸ್ಟ್ ಏಜ್ ಅನ್ನು ಕಂಡುಹಿಡಿಬೇಕು. ಈಗ ಎಷ್ಟು ವರ್ಷಗಳ ಹಿಂದೆ ಇವರಿಬ್ಬರ ವಯಸ್ಸುಗಳ ಅನುಪಾತ ಎಷ್ಟಾಗಿತ್ತಂತೆ? 3:5 ಆಗಿತ್ತಂತೆ. ನೋಡ್ರಿ, ಎಷ್ಟು ವರ್ಷಗಳ ಹಿಂದೆ, ಸಾರಿ 2:3, 2:3. ನೋಡ್ರಿ, ಅನಿತಳ ವಯಸ್ಸು 30, ಸುನೀತಳ ವಯಸ್ಸು 35, ಪ್ರೆಸೆಂಟ್ ಏಜ್. ಎಷ್ಟು ವರ್ಷಗಳ ಹಿಂದೆ? ಎಷ್ಟು ವರ್ಷಗಳಿಂದ ಮೈನಸ್ ಎಕ್ಸ್ ಮಾಡಬೇಕು. ಮೈನಸ್ ಎಕ್ಸ್ ಗೊತ್ತಿಲ್ಲ ನಮಗೆ, ವರ್ಷ ಗೊತ್ತಿಲ್ಲ, ಆ ವರ್ಷ ಮೈನಸ್ ಮಾಡಬೇಕು. ಅವಾಗ ಎಷ್ಟಾಗುತ್ತಂತೆ? 2:3 ಆಗುತ್ತಂತೆ. ಹಾಗಾದ್ರೆ 30 ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು 2, 35 ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು 3. ಈ ಎಕ್ಸ್ ವಯಸ್ಸನ್ನು ಕಳಿಬೇಕಾ? 30 ಮೈನಸ್ ಎಕ್ಸ್. ಈ 30 ವರ್ಷದಲ್ಲಿ ಈ ವರ್ಷ ಕಳೆದ್ಬಿಟ್ರೆ ಎಷ್ಟು ಬರ್ತಂತ ಹೇಳಿದ್ರೆ ಅವರು? 2 ವರ್ಷನ, 2ರಷ್ಟ ಗೊತ್ತಿಲ್ಲ ಎಷ್ಟು ಅಂತ ಹೇಳಿ, ಡಿವೈಡೆಡ್ ಬೈ 35 ಮೈನಸ್ ಎಕ್ಸ್. 35 ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟು ಬರ್ತಂತ ಹೇಳಿದ್ರೆ 3, 2:3. ಹೀಗೆ ಅದೇ ತರ ಏನಂತ ಮಾಡ್ಕೊಂಡು ಇಷ್ಟೊತ್ತವರೆಗೆ ನಾವು ಇಸ್ ಈಕ್ವಲ್ ಟು ಬಂತಿಲ್ಲ. ಈ ಓರೆ ಗುಣಕಾರ, ಇದಕ್ಕಿದು ಗುಣಕಾರ, ಇದಕ್ಕಿದು ಗುಣಕಾರ. 3 30 ಮೈನಸ್ 3 ಇಂಟು ಎಕ್ಸ್ 3x ಇಸ್ ಈಕ್ವಲ್ ಟು 2 35 70. ನೆಕ್ಸ್ಟ್ 2 ಇಂಟು ಎಕ್ಸ್ 2x ಮೈನಸ್ 2x. ಈಗ 90 ಇದೆ, 90 ಈ ಪ್ಲಸ್ 70 ಇದ್ದು ಇಸ್ ಈಕ್ವಲ್ ಟು ಕಡೆ ಮೈನಸ್ 70 ಆಯ್ತು. ಇಸ್ ಈಕ್ವಲ್ ಟು ಈ ಇಸ್ ಈಕ್ವಲ್ ಈ ಕಡೆ ಮೈನಸ್ 3x ಇದೆ, ಇಸ್ ಈಕ್ವಲ್ ಈ ಕಡೆ ಬಂತಂದ್ರೆ ಪ್ಲಸ್ 3x ಆಯ್ತಾ. ಮತ್ತೆ ಮೈನಸ್ 2x ಇದ್ದು ಮೈನಸ್ 2x. ಇದು ಹೆಂಗಿದ್ದು ಹಂಗೆ ಇರುತ್ತೆ, ಬಟ್ ಇದು ಇಸ್ ಈಕ್ವಲ್ ಈ ಕಡೆ ಇದೆ, ಇದು ಇಸ್ ಈಕ್ವಲ್ ಈ ಕಡೆ ಇದೆಯಲ್ಲ, ಇಲ್ಲಿ ಇಸ್ ಈಕ್ವಲ್ ಈ ಕಡೆ ಬಂದ್ರೆ ಮೈನಸ್ ಇದ್ದು ಪ್ಲಸ್ ಆಗುತ್ತೆ, ಏನಿಲ್ಲ ಅಂದ್ರೆ ಪ್ಲಸ್ ಇರುತ್ತೆ. ಈಗ 90ರಲ್ಲಿ 70 ಎಷ್ಟು ಉಳಿತು ನಮಗೆ? 20 ಉಳಿತಾ. 90 ಮೈನಸ್ 70 ಇಸ್ ಈಕ್ವಲ್ 20 ಆಯ್ತಾ. ಮತ್ತು 3x ಅಲ್ಲಿ 2x ಹೋದ್ರೆ ಎಷ್ಟು x ಉಳಿತು? x. ಹಾಗಾದ್ರೆ x ಇಸ್ ಈಕ್ವಲ್ ಎಷ್ಟು ವರ್ಷ? 20 ವರ್ಷ. x ಇಸ್ ಈಕ್ವಲ್ ಟು x ಅಂತಕ್ಕಂಥದ್ದು ಏನಿಲ್ಲ. ಹಾಗಾದ್ರೆ ಎಷ್ಟು ವರ್ಷಗಳ ಹಿಂದೆ ಅಂತ ಕೇಳಿದ್ರಲ್ಲ, ಹಾಗಾದ್ರೆ ಅದು ಎಷ್ಟು ವರ್ಷಗಳ ಹಿಂದೆ? 20 ವರ್ಷಗಳ ಹಿಂದೆ. ನೋಡ್ರಿ, ಅನಿತಳ ವಯಸ್ಸು 30, ಸುನೀತಳ ವಯಸ್ಸು 35. 25 ವರ್ಷಗಳ ಹಿಂದೆ ಅವ್ರದ್ದು ವಯಸ್ಸುಗಳ ಅನುಪಾತ 2:3 ಆಗುತ್ತೆ. ನೋಡ್ರಿ, ಇಲ್ಲಿ ಆಗುತ್ತೆ ನೋಡ್ರಿ. ಇವ್ರ ವಯಸ್ಸು 30 ಇದೆ, ಸುನೀತಾಳ ವಯಸ್ಸು 35 ಇದೆ. 20 ಮೈನಸ್ ಮಾಡ್ರಿ, 20 ವರ್ಷ ಹಿಂದಕ್ಕೆ ಹೋಗ್ರಿ, ಎಷ್ಟಾಗುತ್ತೆ? ಇದಕ್ಕೆ 10 ಆಗ್ತತಿ, ಇದಕ್ಕೆ ಎಷ್ಟಾಗ್ತತಿ? 15 ಆಗ್ತತಿ. ಇದನ್ನ ಕ್ಯಾನ್ಸಲ್ ಮಾಡ್ರಿ. ಈಗ ಈಸಿಯಾಗಿ 5 2 10, 5 3 15, 2:3 ಆಯ್ತಾ. 2:3 ಬಂತ. ಈಸಿ, ಇಷ್ಟು ಈಸಿಯಾಗಿ ಮಾಡ್ಕೊಳ್ಬೇಕು. ಗೊತ್ತಾಯ್ತು ಸ್ನೇಹಿತರೆ. ನೆಕ್ಸ್ಟ್ ಕ್ವಶನ್ ನಂಬರ್ 7 ನೋಡಿ. ಕ್ವಶನ್ ನಂಬರ್ 7, ಇಬ್ಬರು ವ್ಯಕ್ತಿಗಳ ವಯಸ್ಸುಗಳ ಅನುಪಾತ 5:12. ಇಲ್ಲಿ ಎ ಮತ್ತು ಬಿ ಅಂತಕ್ಕಂಥ ಇಬ್ಬರು ವ್ಯಕ್ತಿಗಳ ವಯಸ್ಸುಗಳ ಅನುಪಾತ ಕೇಳಿದರೆ 5:12. ಇವರಲ್ಲಿ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗಿಂತ 14 ವರ್ಷ ದೊಡ್ಡವನಾಗಿದ್ದಾನೆ. 14 ವರ್ಷ ದೊಡ್ಡವನಾದನಂತೆ. ಒಬ್ಬ ವ್ಯಕ್ತಿ 14 ವರ್ಷ ದೊಡ್ಡವನಿದ್ದಾನೆ. 14 ವರ್ಷ ದೊಡ್ಡವನಿದ್ದಾನೆ ಅಂತಂದ್ರೆ ಅವರಿಬ್ಬರ ವಯಸ್ಸುಗಳ ನಡುವಿನ ವ್ಯತ್ಯಾಸ ಅಂತ ಅರ್ಥ. ಈಗ ನನ್ನ ವಯಸ್ಸು ನಾನು 30 ವರ್ಷದವು, ನಮ್ಮ ತಮ್ಮಗಿಂತ ನಾನು 10 ವರ್ಷ ದೊಡ್ಡವನು. 10 ವರ್ಷ ದೊಡ್ಡವನು, ನಮ್ಮ ತಮ್ಮಗೆ 20. ಅಂದ್ರೆ ಇವರು ನಡುವಿನ ವ್ಯತ್ಯಾಸ ಅಂತ ಅರ್ಥ. 10 ವರ್ಷ ದೊಡ್ಡವನಂತಂದ್ರೆ
ಇವರಿಬ್ಬರ ವಯಸ್ಸುಗಳ ನಡುವಿನ ಅಂತರ ಅಂತ ಅರ್ಥ. ಈಗಿಲ್ಲೇ 14 ವರ್ಷ ದೊಡ್ಡವನು ಅಂತಂದ್ರೆ ಇವರಿಬ್ಬರ ವಯಸ್ಸುಗಳ ನಡುವಿನ ವ್ಯತ್ಯಾಸ ಅಂತ, ವಯಸ್ಸುಗಳ ನಡುವಿನ ವ್ಯತ್ಯಾಸ, ನಡುವಿನ ವಯಸ್ಸುಗಳ ವ್ಯತ್ಯಾಸಗಳು. ಇಲ್ಲೇ 14 ವರ್ಷ ದೊಡ್ಡವನಾಗಿದ್ದಾನೆ, ಹಾಗಾದ್ರೆ ಅವರ ವಯಸ್ಸುಗಳ ಮೊತ್ತವೆಷ್ಟು, ವಯಸ್ಸುಗಳ ಮೊತ್ತವೆಷ್ಟು ಅಂತ ಕೇಳಿದಾನೆ. ಇದೇನಿದು, ಎಷ್ಟು ವರ್ಷ ದೊಡ್ಡವನಾಗಿದ್ದಾನೆ? 14 ವರ್ಷ ದೊಡ್ಡವನಾಗಿದ್ದಾನೆ. ಇಲ್ಲಿ ನೋಡ್ಕೊಂಡ್ಬಿಡ್ರಿ, ಇಲ್ಲೇ ಇವನು 5 ವರ್ಷ ಅಂತ ಇಟ್ಕೊಳ್ರಿ, ಇಲ್ಲೇ ಬಿ ಅಂತಕ್ಕಂಥವನು 12 ವರ್ಷ ಅಂತ. ಇಲ್ಲಿ ಎಷ್ಟು ವರ್ಷ ಜಾಸ್ತಿ ಆಗೈತಿ ಇವನಿಗೆ? ಎಷ್ಟು ವರ್ಷ ಜಾಸ್ತಿ ಆಗೈತಿ? 7 ವರ್ಷನ. ಹಾಗಾದ್ರೆ ಈ 7 ವರ್ಷದಿಂದ ಇದಕ್ಕೆ ಡಿವೈಡ್ ಮಾಡಿಬಿಟ್ರಪ್ಪ ಅಂದ್ರೆ 7 1 7 7 2 14 4 ಬಂತಲ್ಲ. 7 1 7 7 2 14. ಇದರಿಂದನೇ ಸಾಕು. ಇದರಿಂದ ಇದು ಗುಣಾಕಾರ ಮಾಡಿದ್ರೆ ಎ ವಯಸ್ಸು ಇರ್ತೈತಿ, ಇದರಿಂದ 12 ಗುಣಾಕಾರ ಮಾಡಿದ್ರೆ ಬಿ ವಯಸ್ಸು ಇರ್ತೈತಿ. ನೋಡ್ರಿ, 5 2 10, 5 2 10, 12 2 24. ಆಯ್ತು, ಮುಗೀತು. ಇದು ಇವನಿಗೆ 10 ವರ್ಷ, ಇವನ್ 24 ವರ್ಷ. ನೋಡ್ರಿ, ಇವನು 14 ವರ್ಷ ದೊಡ್ಡವನಾದ್ನ. ಇವನು ಬಿ ಅಂತಕ್ಕಂಥ ವ್ಯಕ್ತಿ ಎ ವ್ಯಕ್ತಿಗಿಂತ 14 ವರ್ಷ ದೊಡ್ಡವನಾದ, 24 ವರ್ಷ ಆಯ್ತಲ್ಲ. ಆಯ್ತು, ಇಷ್ಟೇ. ಇವನು 10 ವರ್ಷ, ಇವನು 24 ವರ್ಷ, ಮುಗೀತು. ಏನಿದ್ರಲ್ಲಿ ತುಂಬಾ ಈಸಿಯಾಗಿ ಬಿಡಿಸ್ಕೊಳ್ಬಹುದು. ಇದೊಂದು ಕಾನ್ಸೆಪ್ಟ್ ಅನ್ನು ಅರ್ಥ ಮಾಡ್ಕೊಳ್ಬೇಕು ಅಷ್ಟೇ ಸ್ನೇಹಿತರೆ. ಇಲ್ಲಿವರೆಗೂ ಈ ಒಂದು 7 ಕ್ವಶನ್ ಗಳನ್ನ ತಮಗಾಗಿ ಬಿಡಿಸಿದ್ದೇನೆ ಸ್ನೇಹಿತರೆ. ಇದರಲ್ಲಿ ಏನಾದರೂ ಡೌಟ್ಸ್ ಗಳೇನಿದ್ರೆ ಮತ್ತು ಇನ್ನೂ ಸರಳೀಕರಣ ಮಾಡೋದೇನಾಗಿದ್ರೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ಈ 7 ಕ್ವಶನ್ಗಳು ಕೂಡ ನಾನು ತುಂಬಾ ಸರಳವಾಗಿ ಹೇಳಿದ್ದೀನಿ ಅಂತ ನಾನು ಅನ್ಕೊಂಡಿದ್ದೀನಿ. ಇದು ಕೂಡ ಎಲ್ಲರಿಗೂ ಕೂಡ ಇದು ಮನಕ್ಕೆ ಇಳಿಯುವಂತೆ ಹೇಳಿದ್ದೀನಿ ಮತ್ತು ಎಲ್ಲರಿಗೂ ಕೂಡ ತಿಳಿದಿದೆ ಅಂತ ನಾನು ಕೂಡ ಅನ್ಕೊಂಡಿದ್ದೀನಿ ಸ್ನೇಹಿತರೆ. ಈ ವಿಡಿಯೋನ ಇಲ್ಲಿವರೆಗೂ ನೋಡಿದಿ ನನಗೆ ಸಹಕರಿಸಿದ್ದಕ್ಕಾಗಿ ಎಲ್ಲಾ ವಿದ್ಯಾರ್ಥಿಗಳಿಗೂ ಮತ್ತು ಸ್ಪರ್ಧಾರ್ಥಿಗಳಿಗೆ ಧನ್ಯವಾದಗಳನ್ನು ಹೇಳುತ್ತಾ ಇಂದಿನ ಈ ತರಗತಿಯನ್ನು ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ. ನಮಸ್ಕಾರ.